ಲೆವೆಲ್ನ ಉಚಿತ ಬೇಸಿಗೆ ಉಚಿತ 3 ದಿನಗಳ ರೇಖಿ ಫಸ್ಟ್ ಲೆವೆಲ್ನ ಶಿಬಿರದ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಬಹಳ ವಿಶೇಷವಾಗಿರುವಂತಹ 2ನೇ ದಿನದ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಮತ್ತೆ ಇಂಡಿಯನ್ ರೇಖಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ, ಕನ್ನಡದ ಕವಿಯತ್ರಿ ಆಗಿದ್ದಾರೆ, ಸಾಹಿತಿ ಆಗಿದ್ದಾರೆ. 12 ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸಿ ಸಾಕಷ್ಟು ಕಾವ್ಯ ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಇವರು ಬರೆದು ಬಿಡುಗಡೆ ಮಾಡಿದ್ದಾರೆ. ಮತ್ತು ಇವರು ಹತ್ತಿರ ಅಂತ ಹೇಳಿದ್ರೆ 1 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನ ಮನಪರಿವರ್ತನೆಯನ್ನು ಮಾಡಿರುವಂತಹ ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ. 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಇವರು ಉಪನ್ಯಾಸವನ್ನ ನೀಡಿರುವಂತಹ ಕನ್ನಡದ ಪ್ರಸಿದ್ಧ ನಿರೂಪಕರು ಸಹ ಆಗಿದ್ದಾರೆ. ಮತ್ತು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯ ಸಂಸ್ಥಾಪಕರಾಗಿದ್ದಾರೆ. ಈ ಒಂದು ಸಂಸ್ಥೆಯ ಮೂಲಕ ಸುಮಾರು ವರ್ಷಗಳಿಂದ ಇವರು ಸಾಕಷ್ಟು ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನ ತೊಡಸ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೇನ್ ನೀವು ಭಾಗವಹಿಸಿದ್ದೀರಿ ರೇಖಿ ಫಸ್ಟ್ ಲೆವೆಲ್ನ ಶಿಬಿರಕ್ಕೆ, ಈ ಶಿಬಿರವನ್ನ ಫಸ್ಟ್ ಲೆವೆಲ್ ಏನಿದೆಯೋ ಅದನ್ನ ಉಚಿತವಾಗಿ ಎಲ್ಲರಿಗೂ ತಲುಪಬೇಕು. ನಮ್ಮ ಕರ್ನಾಟಕದಲ್ಲಿ, ದೇಶದಾದ್ಯಂತ ಈ ಇಂಡಿಯನ್ ರೇಖಿದ ಒಂದು ಫಸ್ಟ್ ಲೆವೆಲ್ ಆದ್ರೂ ಎಲ್ಲರೂ ತಿಳ್ಕೊಬೇಕು ಅನ್ನುವಂಥದ್ದು ಅವ್ರದ್ದೊಂದು ದೊಡ್ಡ ಆಸೆ ಸಣ್ಣವರಿಂದ. ಆ ಆಸೆ ಈ ಒಂದು ಟ್ರಸ್ಟ್ ನ ಮೂಲಕ ನೆರವೇರ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಸಾಕಷ್ಟು ಭಾಗ್ಯಶಾಲಿಗಳು ಅಂತ ಹೇಳ್ಬೇಕು. ಎಷ್ಟೋ ಜನರಿಗೆ ರೇಖಿ ಕಲಿಬೇಕು ಅಂತಂದ್ರೂ ಕೂಡ ಅವಕಾಶ ಕೂಡಿ ಬರೋದಿಲ್ಲ. ಯಾವ್ದಾದ್ರು ಕಾರಣದಿಂದ ನೀವು ನೋಡಿರ್ಬೋದು, ನಮ್ಮಲ್ಲಿ ಫೋನ್ ಮಾಡಿದವರೆಲ್ಲ ಹೇಳ್ತಿರ್ತಾರೆ, ಮೇಡಮ್ 10 ವರ್ಷದಿಂದನೇ ಕಲಿಬೇಕು ಅಂತ ಇದ್ದೆ, ಆಗ್ಲಿಲ್ಲ, ಹಂಗಾಗ್ಲಿಲ್ಲ, ಹೀಗಾಗ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ನಾವೆಲ್ಲ ಅದೃಷ್ಟವಂತರು ಅಂತ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಂತ ಒಂದು ಸೌಭಾಗ್ಯ ಸುದ್ದಿನ ನಮ್ಗೆ ಇಂದು ಒದಗ್ ಬಂದಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ 2ನೇ ದಿನಕ್ಕೆ ತಾವೆಲ್ಲರೂ ಈಗ ಪಾದಾರ್ಪಣೆಯನ್ನ ಮಾಡಿದ್ದೀರಿ. ಈ ವಿಶೇಷ ಸಂದರ್ಭದಲ್ಲಿ ಮತ್ತೆ ನಾನು ನನ್ನ ಪರಿಚಯವನ್ನು ಕೂಡ ಮರ್ತೋಯ್ತು. ನನ್ನ ಹೆಸರು ಅನನ್ಯ ಅಂತ ಹೇಳಿ, ನಾನು ಶ್ರೀದೇವಿ ಅಮ್ಮನ ಜೊತೆಗಿರ್ತೀನಿ. ಅವರ ಜೊತೆಗಿದ್ದು ನಾನು ಕಲಿಕೆಯನ್ನು ಮಾಡ್ತಾ ಇದ್ದೀನಿ. ಹಾಗೇನೆ ನಾನು ಆ ಟ್ರಸ್ಟ್ ನ ಎಲ್ಲ ಕಾರ್ಯವನ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನಾನು ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದೀನಿ. ಅಮ್ಮನ ಹತ್ರ ನಾನು ರೇಖಿ ಕೋರ್ಸ್ ನ ಕಲಿತಾ ಇದ್ದೀನಿ. ಏನೇನ್ ಕೋರ್ಸ್ ಟ್ರಸ್ಟ್ ಇಂದ ಇದೆಯೋ ಪ್ರತಿಯೊಂದು ಕೋರ್ಸ್ಗಳನ್ನು ಕಲಿತಾ ಇದ್ದೀನಿ. ನಾನಿವತ್ತು ವಿಶೇಷವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ರೇಖಿಯಿಂದ ನಾನು ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಶ್ರೀದೇವಿ ಅಮ್ಮನಿಂದ. ನಾನು ಸುಮಾರು ವರ್ಷದ ಹಿಂದೆ ರೇಖಿ ಕಲಿಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ಪರಿಸ್ಥಿತಿಯ ಒತ್ತಡಕ್ಕೆ ನಾನು ಸಿಲುಕಿ ನಾನು 2ನೇ ಲೆವೆಲ್ ರೇಖಿ ಕಲೀಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಅದು ನನಗೆ ಕಲೀಲಿಕ್ಕೆ ಅರ್ಹತೆ ಬಂದಿರ್ಲಿಲ್ಲ. ಆ ಕಾರಣ ಅವತ್ತೇ ನಿಲ್ಲಿಸಿದಾಗ ನನ್ಗೆ ಬೇಜಾರಾಗಿತ್ತು. ನಾನು ಮುಂದೆ ರೇಖಿ ಕಲಿತೀನೋ ಇಲ್ವೋ, ಮತ್ತೆ ನನ್ಗೆ ರೇಖಿ ಗುರುಗಳು ಸಿಗ್ತಾರೋ ಇಲ್ವೋ ಅಂತ ಹೇಳಿ ಸಾಕಷ್ಟು ಮನಸ್ಸಿಗೆ ಬೇಜಾರಾಗಿತ್ತು. ಆದ್ರೆ ನನ್ನ ಅದೃಷ್ಟ ಯೂನಿವರ್ಸ್ ನನಗೆ ಎಲ್ಲಿ ತಂದು ನಿಲ್ಲಿಸ್ತು ಅಂತ ಹೇಳಿದ್ರೆ, ನನಗೆ ಸಾಕ್ಷಾತ್ ತಾಯಿಯಾಗಿ, ನನ್ನ ಒಂದು ಗುರುವಾಗಿ, ನನಗೆ ಕೋಚ್ ಆಗಿ, ನನ್ ಪ್ರತಿಯೊಂದು ಮಾರ್ಗದರ್ಶಕರಾಗಿ, ನನ್ನ ಹೆಜ್ಜೆ ಮೇಲೆ ಹೆಜ್ಜೆಯನ್ನ ನಡೆಸ್ತಾ ಇದ್ದಾರೆ. ನನ್ನ ಸರಿ ತಪ್ಪುಗಳನ್ನ ತಿದ್ದಿ ನನ್ನನ್ನು ಮುಂದೆ ನಡೆಸ್ತಾ ಇರುವಂತಹ ಶ್ರೀದೇವಿ ಅಮ್ಮನ ಬಳಿಗೆ ಯೂನಿವರ್ಸ್ ನನ್ ಕರ್ಕೊಂಡ್ ಬಂದಿದೆ. ನಾನು ಇಲ್ಲಿಗೆ ಬಂದಾಗಿಂದ ನನ್ನ ಲೈಫಲ್ಲಿ ನಾನು ಪಡ್ಕೊಳ್ದೆ ಇರುವಂತದ್ದು ಯಾವುದೂ ಇಲ್ಲ. ಯೂನಿವರ್ಸ್ ಅಷ್ಟು ಬ್ಲೆಸ್ ಮಾಡಿದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಇಲ್ಲಿ ಬಂದಾಗಿಂದ ಸಾಕಷ್ಟು ಕಲ್ತಿದ್ದೀನಿ, ಸಾಕಷ್ಟು ಪಡ್ಕೊಂಡಿದ್ದೀನಿ. ನನ್ನ ಲೈಫ್ ತುಂಬಾ ವಂಡರ್ಫುಲ್ ಇದೆ. ತುಂಬಾ ಹ್ಯಾಪಿ, ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ ನಾನು ಶ್ರೀದೇವಿ ಅಮ್ಮನ ಜೊತೆಗಿರೋದು ಒಂದು ಪ್ಲಸ್ ಪಾಯಿಂಟ್. ಅದ್ರ ಜೊತೆಗೆ ಅವ್ರು ಕಲಿಸುವಂತ ಪ್ರತಿಯೊಂದು ನಾನು ಏನ್ ಮಾಡ್ತಾ ಇದ್ದೀನಿ, ಆ ಕೋರ್ಸ್ ಗಳನ್ನ ಕಲಿತಾ ಇದ್ದೀನಿ. ಇಷ್ಟು ರಿಯಲಿ ಮಿರಾಕಲ್ ಅನ್ಸುತ್ತೆ ಲೈಫಲ್ಲಿ. ನಾನು ಎಷ್ಟು ಅವ್ರಿಗೆ ಧನ್ಯವಾದಗಳನ್ನ ಹೇಳಿದ್ರು ಸಾಲದು, ಅದ್ರ ಜೊತೆಗೆ ಯೂನಿವರ್ಸಿಗೆ ಕೋಟಿ ಧನ್ಯವಾದಗಳನ್ನ ಹೇಳಿದ್ರು ಸಾಲದು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಶ್ರೀದೇವಿ ಅಮ್ಮನ್ಗೆ ಈ ಸೆಷನ್ ನಡೆಸ್ಕೊಡ್ಲಿಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ಎಲ್ರಿಗೂ ಒಂದು ಮುಖ್ಯ ಸೂಚನೆ, ತಾವೆಲ್ಲರೂ ವಿಡಿಯೋ ಆನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಟ್ರಸ್ಟ್ ವತಿಯಿಂದ ನಿಮ್ಗೆಲ್ರಿಗೂ ಉಚಿತವಾಗಿ ಈ ಶಿಬಿರವನ್ನ ನಡೆಸ್ಕೊಡ್ತಿದೀವಿ, ಯಾವುದೇ ಗುರು ಕಾಣಿಕೆ ಇಲ್ಲದೆ. ಗುರು ಕಾಣಿಕೆ ನೀವ್ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ, ತಾವೆಲ್ಲರೂ ವಿಡಿಯೋ ಆನ್ ಮಾಡ್ತಿರಲ್ಲ, ಅದೇ ನೀವು ಕೊಡುವಂತಹ ದೊಡ್ಡ ಗುರು ಕಾಣಿಕೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಾನು ಶ್ರೀದೇವಿ ಅಮ್ಮನ್ಗೆ ಸೆಷನ್ ನಡೆಸ್ಕೊಡ್ಲಿಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಾಗತ ಅಮ್ಮ, ನಿಮ್ಗೆ ಸುಸ್ವಾಗತ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲೋತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸಮೇತ ನಾನು
ವೆಲ್ಕಮ್ ಅನ್ನ ಮಾಡ್ತೀನಿ. ಮತ್ತೆ ಶರಣಾರ್ಥಿಯನ್ನ ಹೇಳ್ತಾ ದಯವಿಟ್ಟು ಎಲ್ರು ವಿಡಿಯೋನ ಆನ್ ಮಾಡ್ರಿ. ನಿನ್ನೆಯ ವಿಷಯ ನಿಮ್ಮೆಲ್ಲರಿಗೂ ಬಹಳ ಅರ್ಥಪೂರ್ಣವಾಗಿ ನಾನು ಹೇಳಿನಿ ಅಂತ ಹೇಳಿ ಅನ್ಕೊಂಡಿ. ನಾನು ಹೇಳೋದ್ಕಿಂತ ನೀವು ಕೇಳಿದ್ದೀರಿ. ಹೇಳೋರು ಸಾಕಷ್ಟು ಸಲ ಹೇಳ್ತಿರ್ತಾರ, ಆದ್ರೂ ಕೇಳೋರು ಇರ್ತಾರ ನೋಡ್ರಿ, ಅವ್ರ ಮೇಲೂ ಡಿಪೆಂಡ್ ಇರುತ್ತೆ. ಹಾಗಾಗಿ ನಿನ್ನೆಯ ನಮ್ಮ ಸೆಷನ್ ಇತ್ತು ನೋಡ್ರಿ, 100ಕ್ಕೆ 100ರಷ್ಟು ನಾವು ಸಕ್ಸಸ್ ಆಗಿವಿ. ಸೊ ಹಾಗಾಗಿ ಇವತ್ತು ನಾವು ಮತ್ತೆ ಪುನಃ 2ನೇ ದಿನಕ್ಕೆ ಬಂದಿವಿ. ಇವತ್ ಏನನ್ನ ಕಲಿತೀವಿ ಅನ್ನುವಂತ ಸ್ವಲ್ಪ ಟಾಪಿಕ್ ಅನ್ನ ಬರ್ಕೋರಿ. ಇವತ್ತಿನ ನಾನು ಏನನ್ನ ನಿಮ್ಗೆ ಕವರ್ ಮಾಡ್ಬೇಕಾಗಿದೆ. ಎಸ್, ಸೊ 2ನೇ ದಿನಕ್ಕೆ ಫಸ್ಟ್ ಬರ್ಕೋರಿ, ಪಂಚತತ್ವಗಳ ಬಗ್ಗೆ ನೀವು ಕಲಿತೀರಿ. ರೇಖೀಯ ಪಂಚತತ್ವಗಳು. ಅದಾದ್ಮೇಲೆ ನಮ್ಮಲ್ಲಿರುವಂತಹ ಪಂಚಕೋಶಗಳ ಬಗ್ಗೆ ಕಲಿತೀರಿ. ಪಂಚತತ್ವಗಳು, ಪಂಚಕೋಶಗಳು, ಮತ್ತೆ ನಮ್ಮ ಶರೀರದಲ್ಲಿರುವಂತಹ ಪಂಚಭೂತಗಳು ರೇಖೀಯ ಜೊತೆಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸಪ್ತ ಚಕ್ರಗಳ ಬಗ್ಗೆ ಮಾಹಿತಿ. ಅದಾದ್ಮೇಲೆ ನಾಳೆಯ ಸಿದ್ಧತೆ. ಇಷ್ಟನ್ನ ನನ್ಗೆ ಕವರ್ ಮಾಡುತ್ತಿದೆ. ಹಾಗಾಗಿ 2 ಕಿವಿ ಇಲ್ಲ ಹೇಳ್ತಾರೆ ನೋಡ್ರಿ, ಮೈಯೆಲ್ಲ ಕಣ್ ಮಾಡ್ಬೇಕು, ಮೈಯೆಲ್ಲ ಕಿವಿ ಮಾಡ್ಬೇಕು. ಅಷ್ಟು ಮಾಡಿದ್ರೆ ಇವತ್ತಿನ ಟಾಪಿಕ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಈ ಕಡೆಗೆ ಬರೋಣ. ಸೊ ಮೊದಲು ನಿಮ್ಮ ಡೈರಿಯಲ್ಲಿ ಬರ್ಕೋರಿ, ಡೇ 2 ಇಂಡಿಯನ್ ರೇಖಿ ಕೋರ್ಸ್. 2ನೇ ದಿನಕ್ಕೆ ನಾವು ಬಂದೀವಿ. ಟಾಪಿಕ್ ಅನ್ನ ಬರ್ಕೋರಿ. ಮತ್ತೆ ಯಾವಾಗ್ಲೂ ಮೇನ್ ಪಾಯಿಂಟ್ಸ್ ಇರುತ್ತೆ ನೋಡ್ರಿ, ಅದನ್ನ ರೆಡ್ ಕಲರ್ ಅಲ್ಲಿ ಬರೆಯೋ ರೂಢಿಯನ್ನ ಹಾಕೋರಿ. ಮತ್ತೆ ಎಲ್ರು ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಅನ್ನ ತಗೊಂಡ್ ಕುಂತೀರಿ ಅಂತ ಹೇಳಿ ನಾನು ವಿಶ್ವಾಸ ಮಾಡ್ತಾ ಇದ್ದೀನಿ. ಭರವಸೆ ಇದೆ ನನ್ಗೆ, ನಾನು ಹೇಳಿನಿ ಅಂದ್ರೆ ನೀವು ಮಾಡಿದ್ರಿ ಅಂತ. ಹಾಗಾಗಿ ರಿಯಲ್ ಸ್ಟೂಡೆಂಟ್ಸ್ ಯಾರು, ವಿದ್ಯಾರ್ಥಿ ಜೀವನ ಯಾರು ವಿದ್ಯಾರ್ಥಿ ಆಗಿರ್ತಾರಂದ್ರ ಏನ್ ಹೇಳಿರ್ತಾರ ನೋಡ್ರಿ ಅದನ್ನ ಸಂಪೂರ್ಣ ಮಾಡ್ತಾರ. ಕೆಲ್ಸ ಒತ್ತಡ ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ಆದ್ರೂ ನಾವ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಏನನ್ನ ಕಲಿತೀವಿ ನೋಡ್ರಿ, ಅದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ನಮ್ಗೆ ಇನ್ನೊಂದಿಷ್ಟು ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅದೆಲ್ಲವನ್ನ ತೆಗೆದುಕೊಂಡು ಕುಳಿತುಕೊಡ್ರಿ ಅಂತ ಹೇಳ್ತಾ, ಸೊ ಫಸ್ಟ್ ಬರ್ಕೋರಿ, ನಮ್ಮ ಸುತ್ತಲೂ 3 ಪ್ರಕಾರದ ಜನರನ್ನ ನೋಡ್ತೀವಿ ನಾವು. 3 ಪ್ರಕಾರದ ಮೈಂಡ್ ಸೆಟ್. ಸೊ ಇವತ್ತು ನಿಮಗೆ ನೀವು ವಿಮರ್ಶೆ ಮಾಡ್ಕೊಳ್ಳೋದಿದೆ, ನಾನು ಯಾವ ಕ್ಯಾಟಗರಿಯಲ್ಲಿ ಬರ್ತೀನಿ. ಕ್ಯಾಟಗರಿ ಅಂದ್ರೆ ಜಾತಿ ಅಲ್ಲ, ಇಲ್ಲಿ ನೆನ್ಪಿಟ್ಕೊರಿ. ಕ್ಯಾಟಗರಿ ಅಂದ್ರೆ ಒಂದು ಭಾಗ, ಈ ರೀತಿಯ ಮನಸ್ಥಿತಿ. ಸೊ ಹಾಗಾಗಿ ನಮ್ಮ ಸಮಾಜದಲ್ಲಿ 3 ರೀತಿಯ ಮನಸ್ಥಿತಿ ಇರುವಂತ ವ್ಯಕ್ತಿಗಳನ್ನ ನೋಡ್ತೀವಿ ನಾವು. ಇಲ್ಲ ಅಂದ್ರೆ ವೈಟ್ ಸೀಟ್ ಅಲ್ಲಿ ಬರೀರಿ, ಬಟ್ ನಾಳೆ ನಿಮ್ಗೆ ದೀಕ್ಷೆಯ ಸಂದರ್ಭಕ್ಕೆ ಡ್ರಾಯಿಂಗ್ ಸೀಟ್ ನಲ್ಲೇ ಬರ್ದಿಟ್ಟಿರ್ಬೇಕು ಕಂಪಲ್ಸರಿ. ಹಾಗಾಗಿ ರೇಖೀಯ ಪಂಚತತ್ವಗಳನ್ನ ನಿಮ್ಗೆ ಪ್ರಾಕ್ಟೀಸ್ ಮಾಡೋದಿರುತ್ತೆ. ಹಾಗಾಗಿ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು, ರೆಡ್ ಕಲರ್ ಸ್ಕೆಚ್ ಪೆನ್ ನಲ್ಲೇ ಕಂಪಲ್ಸರಿ ಬರಿಬೇಕು. ಇವತ್ ಒಂದ್ ವೇಳೆ ಇಲ್ಲ ಅಚಾನಕ್, ಅಥವಾ ಇವತ್ತೇ ನೀವು ಫೇಸ್ಬುಕ್ ಲಿಂದ ಆಡ್ ಆಗಿದ್ರಿ, ನೀವು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲದ್ರ ನಾಳೆ ಬೆಳಿಗ್ಗೆ ಆದ್ರೂ ಬೆಳಗ್ಗೆ ಎದ್ದು ಇವತ್ತೇನ್ ವೈಟ್ ಸೀಟ್ ನಲ್ಲಿ ಬರೀತ್ರಿ ಅದನ್ನ ಮತ್ತೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನಲ್ಲಿ ಬರ್ದೆ ನಿಮ್ಮ ಟೇಬಲ್ ಮೇಲೆ ಇಡೋದಿರುತ್ತೆ. ಓಕೆನಾ? ಸೊ ಎಲ್ಲರಿಗೂ ಇದ್ರದ್ದು ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿನಿ. ಸೊ ಈಗ ಬರೀರಿ, 3 ಪ್ರಕಾರದ ಜನ ನಮ್ ಸುತ್ತ ಇರ್ತಾರ, ಅಥವಾ 3 ಪ್ರಕಾರದ ಮೈಂಡ್ ಸೆಟ್ಗಳು ನಮ್ ಹತ್ರ ಇರುತ್ತೆ. ಸೊ ಮೊದಲನೇ ಪ್ರಕಾರದವ್ರು ಯಾರು ಅಂದ್ರ, ಎಲ್ಲವೂ ನನ್ನ ಕಂಟ್ರೋಲ್ ನಲ್ಲೇ ಇದೆ, ಏನೆಲ್ಲವೂ ಜೀವನದಲ್ಲಿ ನಡೀತಾ ಇದೆ ಅದಕ್ಕೆ ನಾನೇ ಕಾರಣ ಅನ್ನೋರ್ ಮೊದಲ ಕ್ಯಾಟಗರಿ. ಎಲ್ಲ ಯಾರ ಕೈದೊಳಗಿದೆ? ನನ್ನ ಕೈಯಲ್ಲಿದೆ. ಅದು ಸರಿ ಆಗ್ತಾ ಇದೆ, ತಪ್ಪಾಗ್ತಾ ಇದೆ, ಎಡವಟ್ ಆಗ್ತಾ ಇದೆ, ಸಮಸ್ಯೆ ಮಾಡ್ಕೊಂಡಿನಿ, ಬಹಳ ಖುಷಿಯಾಗಿದ್ದೀನಿ, ಏನು ಅದು ಪ್ಲಸ್ ಇದೆ ಮೈನಸ್ ಇದೆ ಏನಾದ್ರೂ ಇರ್ಲಿ, ಅದ್ರಲ್ಲಿ ಯಾರ ಕಾರಣ ಅಂತ ವ್ಯಕ್ತಿ ಒಪ್ಕೋತಾನ? ನಾನು. ಇದು ಮೊದಲನೇ ಕ್ಯಾಟಗರಿಯವ್ರು. ಇವ್ರು ಫಸ್ಟ್. ಇವ್ರು ಏನಿದಾರ ನೋಡ್ರಿ, ಇವ್ರು ಬೆಸ್ಟ್ ಇದ್ದಾರೆ. ಇವ್ರ ಬಗ್ಗೆ ನನಗೇನು ಟೆನ್ಷನ್ ಇಲ್ಲ, ನನ್ಗೂ ಇಲ್ಲ ನಿಮ್ಗೂ ಇರ್ಲಿಕ್ಕಿಲ್ಲ. ಇವ್ರು ಒಳ್ಳೆಯವ್ರು, ತನ್ ಪಾಡಿಗೆ ತಾನು ಎಲ್ಲ ತನ್ನೇ ಜವಾಬ್ದಾರಿ ಅಂತ ತಗೊಂಡಿರ್ತಾರೆ, ಯಾರಿಗೂ ತೊಂದರೆ ಕೊಡೋದಿಲ್ಲ, ತನ್ ಪಾಡಿಗೆ ತಾನು ಮಾಡ್ತಿರ್ತಾರ. ಅವ್ರದೇ ಒಂದು ಜಗತ್ತನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅವರ ಸರಿ ತಪ್ಪುಗಳನ್ನ ಅವರೇ ಅರ್ಥ ಮಾಡ್ಕೊಂಡಿರ್ತಾರ, ಅವ್ರದವ್ರೇ ವಿಮರ್ಶೆಯನ್ನ ಮಾಡ್ಕೊಳ್ತಾರ, ಅವ್ರವ್ರೇ ಸುಧಾರಣೆ ಮಾಡ್ಕೊಳ್ತಾರ, ಏನೆಲ್ಲವೂ ಮಾಡ್ತಾರ, ತಾನೇ ಮಾಡ್ತಾರ. ಅಲ್ಲಿ 2ನೇ ವ್ಯಕ್ತಿ ಅಥವಾ 2ನೇ ಶಕ್ತಿಯ ಜೊತೆಗೆ ಅವ್ರು ಕನೆಕ್ಟ್ ಆಗೋದಿಲ್ಲ. ಇದು ಫಸ್ಟ್ ಕ್ಯಾಟಗರಿ. ಅದಾದ್ಮೇಲೆ 2ನೇ ಕ್ಯಾಟಗರಿಯವ್ರು ಬರ್ತಾರ. ಅವ್ರ ಸ್ವಭಾವ ಏನು ಅಂದ್ರೆ, ಏನೆಲ್ಲವೂ ನಡೀತಾ ಇದೆ ಪರಮಾತ್ಮನೇ ಮಾಡ್ತಾ ಇದ್ದಾನಂತ 2ನೇದು. ಅಲ್ಲಿ ಸರಿ ಆದ್ರೂ ಅವನೇ ಇದ್ದಾನೆ, ತಪ್ಪಾದ್ರೂ ಅವನೇ ಇದ್ದಾನೆ, ಒಂದ್ ಹಣೆ ಬರ ಅಂತಿದೆ. ಇದೆಲ್ಲ ಒಂದ್ ಪರಾತ್ಪರ ಶಕ್ತಿಯನ್ನ ನಂಬುವಂತ ಜನ ಸಮುದಾಯ. ಇದು 2ನೇ ಕ್ಯಾಟಗರಿ.
ಅಲ್ಲಿ ಏನೇ ಆಗಿದೆ, ಅವ್ರಿಗೆ ದುಃಖ ಬಂದಿದೆ ಅಂದ್ರೂ ಸಮೇತ ಏನೋ ಒಂದು ಶಕ್ತಿಯಿಂದ ಆಗ್ತಾ ಇದೆ ಅಂತ ತಿಳ್ಕೊತಾರೆ. ಬಹಳ ಖುಷಿ ಹೆಚ್ಚಾಗಿದೆ ಅಂದ್ರು ನನ್ ಕೈದೊಳಗೆ ಏನಿಲ್ಲ, ಪರಮಾತ್ಮ. ಒಳ್ಳೇದಾಗಿದೆ ಅಂದ್ರೂ ಪರಮಾತ್ಮ ಇದ್ದಾನೆ, ಅದ್ರ ವಿರುದ್ಧ ಆಗ್ತಾ ಇದೆ ಅಂದ್ರೂ ಏನೋ ಒಂದ್ ಶಕ್ತಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ತನ್ನನ್ನ ತಾನು ಯಾವಾಗ್ಲೂ ಬಿಂಬಿಸಿಕೊಳ್ಳದೆ ಒಂದು ಪರಾತ್ಪರ ಶಕ್ತಿಯೊಂದಿಗೆ ಜೋಡಿಸಿಕೊಂಡಿರುವಂತ ಭಾವ ಮತ್ತು ಸ್ವಭಾವ ಎರಡು ಇವ್ರ ಹತ್ರ ಇರುತ್ತೆ. ಇವ್ರು ಎರಡನೇ ಕೆಟಗರಿ, ಇವ್ರು ಬೆಸ್ಟ್ ಇರ್ತಾರೆ, ಇವ್ರದ್ದು ಏನ್ ತೊಂದ್ರೆ ಇಲ್ಲ. ಓಕೆನಾ? ಸೊ ಇವ್ ಎರಡಕ್ ಬಿಟ್ಟು ಎಡವಟ್ಟು ಜನಾಂಗ ಅಂತ ಒಂದಿರುತ್ತೆ. ಎಡವಟ್ಟು ಜನಾಂಗ ಅಂದ್ರ ಇವ್ರ ಮೂರನೇ ಕೆಟಗರಿ ಅವ್ರು. ಸಮಸ್ಯೆ ಬಂತು, ತಲೆ ಕೆಟ್ಟು ಹೋಯ್ತು ಅಂದ್ರ ದೇವ್ರ ಕಾರಣ ಆಗಿರ್ತಾನೆ, ಇಲ್ಲ ಬೇರೆಯವ್ರು ಯಾರೋ ಹೇಗಿರ್ತಾರೆ, XYZ ಇನ್ನೊಬ್ಬರ ಮೇಲೆ ಬ್ಲೇಮಿಂಗ್ ಮೈಂಡ್ ಸೆಟ್, ಇನ್ನೊಬ್ಬರನ್ನ ನಿಂದನೆ ಮಾಡ್ತಾರೆ, ಇನ್ನೊಬ್ಬರ ಮೇಲೆ ಅಪವಾದ ಮಾಡ್ತಾರೆ, ಇನ್ನೊಬ್ಬರನ್ನ ಅಪಮಾನ ಮಾಡ್ತಿರ್ತಾರೆ, ಏನೆಲ್ಲ ಮಾಡ್ತಾರೆ ಇನ್ನೊಬ್ಬರ ಮೇಲೆ ಹಾಕೋರು ಫಸ್ಟ್. ಅದಾದ್ಮೇಲೆ ಬಹಳ ಒಳ್ಳೇದಾಯ್ತು ಜೀವನದಲ್ಲಿ, ಏನೋ ಆದ್ರೂ ಸಕ್ಸಸ್ ಆಗ್ತಾರ, ಆಗೋದಿಲ್ಲ ಅಂತ ಅವಾಗ ಏನ್ ಮಾಡ್ತಾರ, ನಾನ್ ಮಾಡಿದಂತ ಆಗಿದೆ. ಹಾಗಾಗಿ ಎಷ್ಟೋ ಸಲ ಈ ಕಡೆನೂ ಬರೋದಿಲ್ಲ, ಈ ಕಡೆನೂ ಬರೋದಿಲ್ಲ, ಈ ಕಡೆ ದೇವರನ್ನು ನಂಬೋದಿಲ್ಲ, ಈ ಕಡೆ ತನ್ ಮೇಲೆ ತನ್ನು ಆತ್ಮವಿಶ್ವಾಸನು ಮಾಡೋದಿಲ್ಲ. ಸೊ ಹಾಗಾಗಿ ನಮ್ಮ ರೇಖೆ ಇದೆ ನೋಡ್ರಿ, ಈ ಮೂರನೇದವ್ರ ಸಲುವಾಗಿ ಇಲ್ಲೇ ಇಲ್ಲ. ಸೊ ಹಾಗಾಗಿ ನಾವು ಡೇ 1 ಒಳಗೆ ಹೇಳ್ತಿದ್ದ ಹೋದ್ಸಲ ಅವ್ರು ಬ್ಯಾಸರ ಮಾಡ್ಕೊಳತ್ತಾರ, ಡೇ 2 ಹೇಳ್ತೀನಿ. ಫಸ್ಟ್ ಟೈಮ್ ನಾವ್ ಏನ್ ಮಾಡ್ತಿದೀವಿ, ಕೆಲವೊಂದು ಸುಮಾರು 12-13 ಸೆಷನ್ ಒಳಗ ಯಾರ್ಯಾರು ಮೂರನೇ ಗುಂಪಿನವ್ರಿದ್ರಿ ಹೊರಗೆ ಹೋಗ್ರಿ ಅಂತಿದೀವಿ ನಾವು. ಲೆಫ್ಟ್ ಆಗಿ ಆರಾಮ್ಸೆ ಮನ್ಯಾಗ ಹೋಗ್ರಿ, ಊಟ ಮಾಡಿ ಬರ್ರಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ಒಳ್ಳೇದಾದ್ರೂ ನನ್ಲಿಂದ ಒಳ್ಳೇದಾಯ್ತು ಅಂತೀರಿ, ಕೆಟ್ಟದಾದ್ರೆ ರೇಖಿನೇ ಕೆಟ್ಟದ್ ಮಾಡ್ತು ಅಂತ ಹೇಳೋರು ಬಹಳ ಜನ ಇದ್ದಾರೆ. ರೇಖಿ ಕಲ್ತ್ ಮೇಲೆ ಗಡ್ಬಡ ಆಗಿದೆ ಜೀವನದಲ್ಲಿ ಅಂತ. ಸೊ ಹಾಗಾಗಿ ಇವತ್ತು ನೀವು ಡಿಸೈಡ್ ಮಾಡ್ಬೇಕು, ನೀವು 1ನೇ ಕೆಟಗರಿಯಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಿ ಅಥವಾ 2ನೇ. ಮತ್ ಎರಡನ್ನೂ ಬೆಸ್ಟ್ ಇವೆ. ಎರಡರಲ್ಲೂ 1ನೇ ಕೆಟಗರಿ ಅಂದ್ರ ತನ್ ಮೇಲೆ ತಾನ್ಗಿರುತ್ತೆ ನೋಡ್ರಿ, ಆ ವ್ಯಕ್ತಿ ಹತ್ರ ಬಹಳ ಆತ್ಮವಿಶ್ವಾಸ ಇರುತ್ತೆ, ಅವ್ನ್ ಪಾಸಿಟಿವ್ ಮೈಂಡೆಡ್ ಇರ್ತಾನೆ, ಕಲಿಯೋದಕ್ಕೆ ರೆಡಿ ಆಗಿರ್ತಾನೆ, ತಿದ್ದಿಕೊಳ್ಳೋದಕ್ಕೆ ಅವ್ನ್ ಸಮರ್ಥನಾಗಿರ್ತಾನೆ. ಮೊದಲನೇದವ್ ಎಸ್. ಎರಡನೇದವ್ ಇವ್ ಏನು ಮಾಡ್ಲಿಲ್ಲ ಅಂದ್ರೂ ಸಮೇತ ಇನ್ನೂ ಒಂದು ಶಕ್ತಿ ಇದೆ, ಅದು ಮಾಡಿಸ್ತಾ ಇದೆ ಅನ್ನುವಂತ ಆತ್ಮವಿಶ್ವಾಸ ಇರುತ್ತೆ. ಇವನ ಜೀವನದಲ್ಲೂ ಪರಿವರ್ತನೆ ಕಾಣು. ಆದ್ರೆ ಇವ್ರೇನ್ ಎಡವಟ್ಟಿದ್ದಾರೆ ನೋಡ್ರಿ, ಇವ್ರೇನು ಮಾಡೋದಿಲ್ಲ, ಎಡಬಿಡಂಗಿಗಳಂತ ಹೇಳ್ತಿರ್ತಾರೆ ಸಾಕಷ್ಟು ಸಲ. ಆ ಕಡೆ ಆಗೋದಿಲ್ಲ, ಈ ಕಡೆ ಆಗೋದಿಲ್ಲ. ಸೊ ಹಾಗಾಗಿ ಈಗ ನಿಮ್ಮ ಚಾಟ್ ಬಾಕ್ಸ್ ಅನ್ನ ಆನ್ ಮಾಡ್ತಾ ಇದ್ದೀನಿ, ಮತ್ತೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಆದ್ರೆ ಇವತ್ ನಿಮ್ಗೊಂದು ಆಪ್ಷನ್ ಇದೆ, ಒಂದ್ ಈ ಕಡೆ ಆದ್ರೂ ಬರ್ರಿ, ಇಲ್ಲ ಆ ಕಡೆ ಆದ್ರೂ ಒಂದ್ ನಿಮ್ ಮೇಲೆ ನಿಮ್ಗೆ ಆತ್ಮವಿಶ್ವಾಸ. ಈಗ ನಾನಿದ್ದೀನಿ ನೋಡ್ರಿ, ನಾನು 2ನೇ ಕೆಟಗರಿ. 2ನೇ ಅಂದ್ರೆ ನಾನ್ ದೇವ್ರ ಮೇಲೆ ಬಿಟ್ಟು ಹಾಕ್ತೀನಿ ಎಲ್ಲವೂ. ಬಾಲ್ಯದಲ್ಲಿ ಏನೋ ಒಂದ್ ಸಂದರ್ಭ ಬಂತು, ಮದ್ವೆ ಆದ್ಮೇಲೆ ಬಂತು, ನಮ್ಮ ಮಗಳ ಡೆತ್ ಆಯ್ತು, ಏನೆಲ್ಲವೂ ಆಗಿದೆ ನನ್ನ ಜೀವನದಲ್ಲಿ. ನಾನ್ ಅನ್ಕೊಂಡಿನ್ ಒಂದ್ ಶಕ್ತಿ ಇದೆ, ಅದು ಶಕ್ತಿ ನಡೆಸ್ತಾ ಇದೆ ಅಂತ. ಏನು ಆದ್ರೆ ಯಾವತ್ತೂ ಸಮೇತ ನಾನ್ ಮಾಡೀನಿ ಅನ್ನೋದು ಯಾವತ್ ನಾನು ಹೇಳೋದಿಲ್ಲ, ಮತ್ತೆ ಇನ್ ನಡು ಅಂತೂ ನಾನ್ ಇರೋದೇ ಇಲ್ಲ. ಹಾಗಾಗಿ 1ನೇದಕ್ಕ ಬರ್ರಿ ಅಥವಾ 2ನೇದಕ್ ಬರ್ರಿ. ಈಗ ಬರ್ಕೋರಿ, 1ನೇಯವರು ಮತ್ತೆ 2ನೇದವರು 100ಕ್ಕೆ 100ರಷ್ಟು ಲೈಫ್ ನಲ್ಲಿ ಸಕ್ಸಸ್ ಆಗೇ ಆಗ್ತಾರೆ, ಇದು ನನ್ ಗ್ಯಾರಂಟಿ. ಆದ್ರೆ ನೀವು ಒಂದ್ ಕಡೆಗೆ ಬರ್ಬೇಕು ಮಾತ್ರ. 2ನೇದಾಗ ಬಂದ್ ಸ್ಟಕ್ ಆಗ್ರಿ, ಇಲ್ಲ ಒಂದೇ ಕಡೆ ಬರ್ರಿ. ನೀವೇನ್ ನಡು ಎದ್ದಿರ್ತೀರಿ ನೋಡ್ರಿ, ನೀವು ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ ನಿಂಬಲ್ಲಿ ಏನಿರುತ್ತೆ ಅಂದ್ರ ಹೇಳ್ಕೊಳ್ಳೋದಕ್ಕೆ ಶಬ್ದಗಳು ಜಾಸ್ತಿ ಇರುತ್ತೆ. ಒಂದ್ ಆ ಕಡೆ ಹೇಳ್ತೀರಿ, ಇಲ್ಲ ಒಂದ್ ಈ ಕಡೆ. ಬಚಾವ್ ಆಗೋ ಪ್ರಯತ್ನ ಮಾಡ್ತೀರಿ, ಬ್ಲೇಮ್ ಮಾಡೋ ಪ್ರಯತ್ನವನ್ನ ಮಾಡ್ತೀರಿ. ಫೇಲ್ ಆದಾಗ ವ್ಯವಸ್ಥೆಯನ್ನ ಬಿಂಬಿಸೋದು, ವ್ಯವಸ್ಥೆಗೆ ನಿಂದನೆ ಮಾಡುವಂತವ್ರು ಇದ್ದಿರ್ತಾರೆ. ಹಾಗಾಗಿ ಹೇಳ್ತೀನಿ, ಸಕ್ಸಸ್ ಆಗ್ಬೇಕು ಅಥವಾ ರೇಖೆಯಲ್ಲಿ ನೀವು ಮುಂದ್ ಬರ್ಬೇಕಂದ್ರ ಈ 2ರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಡ್ರಿ. ಸೊ ಯಾರ್ಯಾರ 2 ಇದ್ರಿ ಅವರೆಲ್ಲ ನನ್ ಜೊತೆ ಕನೆಕ್ಟ್ ಇದ್ದೀರಿ ಅಂತ ಅನ್ಕೊಂಡಿ. ನನ್ ಸ್ವಭಾವ ಅದೇ ರೀತಿ. ಹಂಗಂತ ಯಾರು 1 ಇದ್ದೀರಿ ನೋಡ್ರಿ, ನೀವು ಬಹಳ ಆತ್ಮವಿಶ್ವಾಸ ನಿಮ್ ಹತ್ರ ಜಾಸ್ತಿ ಇದೆ, ನೀವು ನಮ್ಗಿಂತಾನು ಬೆಸ್ಟ್. 1ನೇದವ್ರು ಏನಾದ್ರೂ ನಾನ್ ಜವಾಬ್ದಾರ, ಇದು ಬಹಳ ಧೈರ್ಯವಂತರ ಮಾತಿದು, ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇಬ್ರಿಗೂ ಇನ್ನೊಂದು ಸಲ ನಾನು ವೆಲ್ಕಮ್ ಅನ್ನ ಮಾಡ್ತಾ, ಈಗ ಬರ್ಕೋರಿ, ನಮ್ಮ ಶರೀರದಲ್ಲಿರುವಂತ ಪಂಚಕೋಶಗಳು, ನಮ್ಮ ಶರೀರದಲ್ಲಿರುವ ಪಂಚಕೋಶಗಳು. ಸೊ ಯಾವ ರೀತಿ ನಮ್ಗೆ ಪಂಚೇಂದ್ರಿಯಗಳಿರುತ್ತೆ, ಪಂಚೇಂದ್ರಿಯಗಳವಲ್ಲ, ಕಣ್ಣಿಲ್ ನೋಡ್ತಾ ಇದ್ದೀರಿ, ಎಟ್ ಎ ಟೈಮ್ ಏನೇನ್ ವರ್ಕ್ ಮಾಡ್ತಾ ಇದೆ ನೋಡ್ರಿ ನಿಮ್ದು ಶರೀರ. ಕಣ್ಣಿಲ್ ನೋಡ್ತಾ ಇದ್ದೀರಿ, ಕಿವಿಲ್ ಕೇಳ್ತಾ ಇದ್ದೀರಿ, ನಾನ್ ಬಾಯಿಲಿಂದ ಮಾತಾಡ್ತಾ ಇದ್ದೀನಿ, ಅದನ್ನು ಸಮೇತ ಗಮನಿಸ್ತಾ ಇದ್ದೀರಿ. ಮತ್ತೆ ನೀವು ಕೈಲಿಂದ ಬರಿತಾ ಇದ್ರಿ, ಸ್ಕಿನ್ ನಿಮ್ದು ವರ್ಕ್ ಮಾಡ್ತಾ ಇದೆ. ಪ್ರತಿಯೊಂದು ಸಮೇತ ಪಂಚಭೂತಗಳು, ಪಂಚತತ್ವಗಳಿವೆ ನೋಡ್ರಿ, ಅವು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದೆ. ಸೊ ಅದೇ ರೀತಿ ನಮ್ಮ ಶರೀರ ಇದೆ ನೋಡ್ರಿ, ಅದು ಪಂಚತತ್ವಗಳಿಂದ, ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂತದ್ದು. ಅದರಲ್ಲಿ ಮೊದಲನೇದ್ ಬರ್ಕೋರಿ, ಪೃಥ್ವಿ ತತ್ವ. ಪಂಚಭೂತಗಳಲ್ಲಿ ಮೊದಲನೇ ತತ್ವ ಬರುತ್ತೆ ಪೃಥ್ವಿ ತತ್ವ.
ಎಸ್, ಸ್ವಲ್ಪ ಎಲ್ಲರೂ ನೋಟ್ ಮಾಡ್ಕೊಡ್ರಿ. ಇವು ಹೆಂಗ್ ರೇಖಿ ಜೊತೆ ಕನೆಕ್ಟ್ ಆಗಿವೆ ಅಂತ ಹೇಳಿ ನಿಮ್ಗೆ ಡೆಮೋ ತೋರಿಸ್ತೀನಿ ನಾನು. ಮೊದಲನೇದು ಬರುತ್ತೆ ಪೃಥ್ವಿ ತತ್ವ, ಭೂಮಿ ತತ್ವ. ಅದಾದ್ಮೇಲೆ ಎರಡನೇದು ಬರುತ್ತೆ ಜಲತತ್ವ. ಮೂರನೇದು ಬರುತ್ತೆ ಅಗ್ನಿ ತತ್ವ. ನಾಲ್ಕನೇದು ವಾಯು ತತ್ವ. ಕೊನೆಗೆ ಬರುತ್ತೆ ಆಕಾಶ ತತ್ವ. ಈ 5 ತತ್ವಗಳಿಂದ, ಪಂಚತತ್ವಗಳು ಅಥವಾ ಪಂಚಭೂತಗಳಿಂದ ನಮ್ಮ ಶರೀರ ಏನಾಗಿದೆ ಅಂದ್ರೆ ನಿರ್ಮಾಣ ಆಗಿದೆ. ಎಲ್ಲರೂ ಒಪ್ತೀರಿ? ಹಾ. ಸೊ ಈಗ ನಾನು ನಿಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರ, ನಿಮಗೆ ಸಮಸ್ಯೆ ಯಾವುದೇ ಇದೆ ಈ 5ರಲ್ಲೇ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ನಿಮ್ಗೆ ಶಾರೀರಿಕವಾದ ತೊಂದರೆಗಳಿದ್ದರೆ ಬರ್ಕೊರ್ಬೇಕಾದ್ರೆ, ಶಾರೀರಿಕವಾಗಿರುವಂತಹ ತೊಂದರೆಗಳಿದ್ದರೆ ನಿಮ್ಗೆ ಪೃಥ್ವಿ ತತ್ವ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವಗಳು ಕಾರಣ ಇರುತ್ತೆ. ಶಾರೀರಿಕ ತೊಂದರೆಗಳು. ನಿಮಗೆ ಒಂದ್ ವೇಳೆ ಮಾನಸಿಕ ತೊಂದರೆ ಇದೆ ಅಂದ್ರ ಆಕಾಶ ತತ್ವ, ಗುರುತತ್ವ ಮತ್ತು ಬ್ರಹ್ಮ ತತ್ವಗಳು ಕಾರಣ ಇರುತ್ತೆ. ಈ ಗುರುತತ್ವ ಬ್ರಹ್ಮ ತತ್ವಕ್ಕೆ ಈಗ ಹೋಗೋದ್ ಬೇಡ, ನಿಮ್ಗೆ ಜಸ್ಟ್ ಅರ್ಥ ಮಾಡಿಸೋದಿದೆ. ಹಾಗಾಗಿ ಜೀವನದಲ್ಲಿ ನಿಮಗೆ ಶಾರೀರಿಕ ತೊಂದರೆ ಇದೆ, ಮಾನಸಿಕ ಇರ್ಬೋದು, ಭಾವನಾತ್ಮಕ ಇರ್ಬೋದು, ಫೈನಾನ್ಸಿಯಲ್ ಇರ್ಬೋದು, ಸಕ್ಸಸ್ ಇರ್ಬೋದು, ರಿಲೇಶನ್ ಇರ್ಬೋದು. ಇದು ಎಲ್ಲದರ ಮೂಲ ಬೇರು ಯಾವುವು ಅಂದ್ರ ನಮ್ಮ ಶರೀರದ ಪಂಚತತ್ವಗಳು. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ಈ ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ರೇಖಿಯ ಕೆಲಸ ಏನು ಅಂದ್ರ ಈ 5 ತತ್ವ. ಯಾಕೆ ರೇಖಿಯಲ್ಲಿ ರಿಸಲ್ಟ್ ಬರುತ್ತೆ ಅಂದ್ರ 5 ತತ್ವಗಳು ಎಟ್ ಎ ಟೈಮ್ ವರ್ಕ್ ಮಾಡುತ್ತೆ ರೇಖಿಯಲ್ಲಿ. ಅದಕ್ಕೆ ಈ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಯಾವ್ದಾದ್ರೂ ಇದ್ರೆ ರೇಖಿ ಥೆರಪಿ. ಇದ್ರಷ್ಟು ಸುಂದರ ಯಾವುದು ಇಲ್ಲ ನನ್ನ ಪ್ರಕಾರ, ನನ್ನ ಅನುಭವ. ಅಷ್ಟು ಫೀಲ್ ಗುಡ್ ಆಗುತ್ತೆ ನಿಮ್ ಮೆಡಿಟೇಷನ್ ನಂತರ. ಸೊ ಹಾಗಾಗಿ ಈ 5 ತತ್ವಗಳ ಜೊತೆಗೆ ರೇಖಿ ಏನ್ ಮಾಡುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ಸೊ ಯಾರ್ಯಾರಿಗೆ ಡೌಟ್ ಇದೆ ರೇಖಿ ಕೈಯಲ್ಲೇ ಅಂಗೈಯಲ್ಲೇ ಯಾಕೆ ಬರ್ಬೇಕು, ತಲೆಯೊಳಗ್ ಬರ್ಬೇಕಿತ್ತು ಅಂತ ನೋಡಿ. ಶರೀರ ಶುರು ಆಗೋದು ತಲೆಯಿಂದ, ರೇಖಿ ಇಲ್ಲಿಂದ ಬರ್ಬೇಕಿತ್ತು. ಎಲ್ರು ಅಂಗೈಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಯಾರಿಗ್ ಡೌಟ್ ಇದೆ ಯಾಕೆ ಅಂಗೈಯಲ್ಲೇ ಯಾಕೆ ಬರ್ಬೇಕು ಅಂತ? ಯಾವಾಗ್ಲೂ ಸೈನ್ಸ್ ಬಗ್ಗೆ ಯೋಚನೆ ಮಾಡಿ. ವೈಜ್ಞಾನಿಕವಾಗಿ ಯಾವತ್ತು ನೆನ್ಪಿಡ್ರಿ, ಯಾವುದು ವಿಜ್ಞಾನದ ಜೊತೆಗೆ ಕನೆಕ್ಟ್ ಆಗಿರುತ್ತೆ ನೋಡ್ರಿ, ಅದೇ ನಿಜವಾದ ಅಧ್ಯಾತ್ಮ. ಅಧ್ಯಾತ್ಮ ಅನ್ನೋದು ಒಂದು ಸೈನ್ಸ್ ಇದೆ. ಇಲ್ಲಾಂದ್ರೆ ನೀವು ಭ್ರಮೆಯೊಳಗ್ ಬದುಕ್ತೀರಿ, ನೆನ್ಪಿಟ್ಕೋರಿ. ಭ್ರಮೆ ಅಂದ್ರೆ ಯಾರೋ ಏನ್ ಹೇಳ್ತಾರ ಹ್ಞೂ ಅಂತೆಲ್ಲ ಅಳಾಡಿಸ್ತೀರಿ. ನಿಮ್ಗ್ ಸೈನ್ಸ್ ಗೊತ್ತಿದ್ರೆ ಮಾತ್ರ ನೀವು ಸಮರ್ಥವಾಗಿ ಈ ಕೋರ್ಸ್ ಅನ್ನ ಕಲಿಯೋದಕ್ಕೆ ಸಾಧ್ಯ ಇದೆ, ನಿಮ್ಮ ಅನುಭವಕ್ಕೆ ಬರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ರೇಖಿ ನಮ್ಮ ಅಂಗೈಯಲ್ಲಿ ಬರೋದಕ್ಕೆ ರೀಸನ್ ಏನು ಅಂದ್ರ, ನಿಮ್ಮ ಡೈರಿಯಲ್ಲಿ ನಿಮ್ಮ ಕೈ ಬಾಲ್ಯದಲ್ಲಿದ್ದಾಗ ಹಿಂಗಿಟ್ಟು ಹಿಂಗ್ ಡಿಸೈನ್ ಮಾಡಿದೇವ್, ನೆನ್ಪಿದೆ ಯಾರ್ಯಾರಿಗೆ? ನಾನಂತೂ ಭಾರಿ ಮಾಡ್ತಿದ್ದ. ಅವಾಗ ಮೊಬೈಲೇ ಇರ್ಲಿಲ್ಲ ನೋಡ್ರಿ, ಹಂಗೆಲ್ಲ ಇತ್ತು ಜಗತ್. ನಮ್ದು ಒಂಥರ ವಿಚಿತ್ರ ಇತ್ತು. ಆ ನೋಟ್ ಬುಕ್ ಪೆನ್ನು ಸಿಕ್ಕಾಗಿ ಹಿಂಗ್ ಕೈ ತಗೊಂಡು ಏನ್ ಮಾಡ್ತಿದ್ದೆವು, ಹಿಂಗ್ ಇಳಿಸ್ತಿದ್ದೆವು. ಈಗ ಒಂದ್ಸಲ ಮಾಡಿ ನೋಡೋಣ, ಬಾಲ್ಯಕ್ಕೆ ಹೋಗ್ರಿ ಎಲ್ಲಾರು. ನಿಮ್ಮ ಡೈರಿಯಲ್ಲಿ ಬೇಗ ಬರೀರಿ, ಹೊಸ ಪುಟ ತೆಗೀರಿ, ಅಲ್ಲಿ ನಿಮ್ಮ ಬೆರಳನ್ನ ಇಡಿಸ್ಬಿಟ್ರಿ, ಡ್ರಾಯಿಂಗ್ ಮಾಡಿ. ಹಾ, ಕೆಲವರು ರೈಟ್ ಹ್ಯಾಂಡ್ ಇರ್ತ್ರಿ, ಕೆಲವ್ರು ಲೆಫ್ಟ್ ಹ್ಯಾಂಡ್ ಇರ್ತ್ರಿ. ನಿಮ್ಗೆ ಯಾವ್ದು ಸೆಟ್ ಇದೆ ಅದು ಎರಡು ನಿಮ್ದೇ ಕೈಯವ, ತಲೆ ಕೆಡಿಸ್ಕೊಬೇಡಿ. ಯಾವ್ದಾದ್ರು ಒಂದು ಕೈದು ಡ್ರಾಯಿಂಗ್ ಮಾಡಿ. ಎಸ್, ಈಗ ಕೆಳಗ್ ಬರೀರಿ. ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ ಸೆಕೆಂಡ್ ಗ್ಯಾಲರಿ ಬರ್ತೀನಿ. ಎಲ್ಲಾರು ಕಂಪ್ಲೀಟ್ ಆಗಿದೆನಾ? ಹಾ, ಸ್ವಲ್ಪ ಆದ್ರೆ ಹಿಂಗ್ ಮಾಡ್ರಿ ಎಲ್ಲರೂ. ಇದ್ದಾರೆ. ಸೊ ಈಗ ನೀವು ಬರ್ಕೋರಿ, ಈ 5 ಬೆರಳುಗಳಿವೆ ನೋಡ್ರಿ, ಇವು 5 ತತ್ವಗಳನ್ನ ಅಟ್ ಎ ಟೈಮ್ ಆಕ್ಟಿವೇಟ್ ಮಾಡುವಂತ ಬಟನ್ಗಳಿದ್ದಂಗೆ. ಈಗ ನಮ್ ಮನೆ ಇದೆ ನೋಡ್ರಿ, ನೀವ್ ಎಲ್ಲಿ ಕುಂತೀರಿ? ರೂಮ್ ನಲ್ಲಿ ಎಲ್ಲಾ ಕಡೆಗೆ ವೈರ್ಗಳಿವೆ, ಎಲ್ಲಾ ಕಡೆ ಕನೆಕ್ಷನ್ ಇದೆ. ಬಟನ್ ಮಾತ್ರ ಮನೆ ಇದು ಯಾವ್ದೋ ಒಂದು ಮೂಲೆಗಿದೆ, ಇದೇನಾ? ಎಲ್ಲೋ ಒಂದ್ ಕಡೆ ಸ್ವಿಚ್ ಬೋರ್ಡ್ ಅಂತೀವಿ ನೋಡ್ರಿ. ಹಾ, ಸ್ವಿಚ್ ಬೋರ್ಡ್ ಒಂದೇ ಕಡೆ ಇರುತ್ತೆ, ಆದ್ರೆ ಅದ್ರದ್ದೆಲ್ಲ ಸಪ್ಲೈ ಇರುತ್ತೆ ನೋಡ್ರಿ, ಅದು ಇಡೀ ಮನೆ ತುಂಬಾ ಇರುತ್ತೆ. ಸೇಮ್ ಅದೇ ರೀತಿ ನಮ್ಮ 10 ಬೆರಳುಗಳಿವೆ ನೋಡ್ರಿ, ಇಡೀ ಶರೀರದ ಸ್ವಿಚ್ ಬೋರ್ಡ್ ತರ ಕೆಲಸ ಮಾಡುತ್ತೆ. ಅದರಲ್ಲಿ ಇದು ಮೊದಲನೇದಿದೆ ನೋಡ್ರಿ, ತೋರ್ ಬೆರಳಿದೆ ನೋಡ್ರಿ, ಬರ್ಕೋರ. ಅಲ್ಲಿ ತೋರ್ ಬೆರಳಿನ ಖಾಲಿ ಪ್ಲೇಸ್ ನಲ್ಲಿ ಬರೀರಿ. ಎಸ್, ತೋರ್ ಬೆರಳಿನ ಖಾಲಿ ಪ್ಲೇಸ್ ನಲ್ಲಿ ಬರೀರಿ ವಾಯು ತತ್ವ. ಮೊದಲನೇ ಬೆರಳು ಏರ್ ಎಲಿಮೆಂಟ್, ಇಲ್ಲಿ ಈ ಪ್ಲೇಸ್ ನಲ್ಲಿ ವಾಯು ತತ್ವ. ಅದಾದ್ಮೇಲೆ ಎರಡನೇ ಬೆರಳು ಇದೆ ನೋಡ್ರಿ, ದೊಡ್ಡ ಬೆರಳಿದೆ ಎಲ್ಲದಕ್ಕಿಂತ, ಇಲ್ಲಿ ಬರೀರಿ ಆಕಾಶ ತತ್ವ.
ಸ್ಪೇಸ್ ಎಲಿಮೆಂಟ್. ಅದಾದ್ಮೇಲೆ ಇದು ಉಂಗುರು ಬೆರಳಿದೆ ನೋಡ್ರಿ, ಈ ಪ್ಲೇಸ್ ನಲ್ಲಿ ಬರೀರಿ ಅರ್ತ್ ಎಲಿಮೆಂಟ್, ಪೃಥ್ವಿ ತತ್ವ. ಅದಾದ್ಮೇಲೆ ಕೊನೆ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಜಲ ತತ್ವ. ಕೊನೆಗೆ ನಮ್ಮ ಹೆಬ್ಬೆರಳಿದೆ ನೋಡ್ರಿ, ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಸೊ ಹಾಗಾಗಿ ಇಡೀ ಶರೀರ ನಮ್ದೇನ್ ಬಾಡಿ ಇದೆ ನೋಡ್ರಿ, ಎಷ್ಟು ಕೆಜಿ ನಿಮ್ದು ವೇಟ್ ಇದೆ ನೋಡ್ರಿ, ಅಷ್ಟು ವೇಟ್ ಇರುವಂತ ನಿಮ್ಮ ಶರೀರದ ಹೆಲ್ದಿ ಪಾಯಿಂಟ್ಸ್ ಗಳು, ಆಕ್ಟಿವೇಟ್ ಇರುವಂತಹ ಪಾಯಿಂಟ್ಸ್ ಗಳು ಅಥವಾ ಬಟನ್ಸ್ ಗಳು ಯಾವ್ದಾದ್ರೂ ಇದ್ರೆ ನಮ್ಮ ಅಂಗೈಯಲ್ಲಿರುವಂತ ಈ ಎಲ್ಲಾ ಬೆರಳುಗಳು ಇಡೀ ಅಂಗೈ. ಅದಕ್ಕೆ ಒಂದ್ ಮಾತು ಬರುತ್ತೆ, ಅಪ್ನಾ ಹಾತ್ ಜಗನ್ನಾಥ್ ಅಂತ ಬರ್ಕೋರಿ, ಹಿಂದಿಯಲ್ಲಿ ಹೇಳ್ತಾರೆ. ಅಂದ್ರೆ ನನ್ ಕೈ ಇದೆ ನೋಡ್ರಿ, ಅದೇ ಜಗನ್ನಾಥ್, ಅದೇ ಪರಮಾತ್ಮ, ಪರಾತ್ಪರ ಶಕ್ತಿಯೊಂದಿಗೆ ಕನೆಕ್ಟ್ ಆಗೋ ಸಾಮರ್ಥ್ಯ ಇದೆ ನೋಡ್ರಿ ನಮ್ಮ ಅಂಗೈಗಳಲ್ಲಿದೆ. ಹಾಗಾಗಿ ರೇಖೆಯಲ್ಲಿ ನೀವು ಎರಡು ಕೈಗಳನ್ನ ಯಾವಾಗ ಉಜ್ಜುತ್ರಿ ನೋಡ್ರಿ, ಒಂದ್ಸಲ ಹಿಂಗ್ ಮಾಡ್ರಿ ನೋಡೋಣ. ಎರಡು ಕೈಯನ್ನ ಸ್ಪೀಡ್ ಆಗಿ ಮಾಡ್ರಿ, ಎಲ್ಲಾರು ಬೇಗ ಬೇಗ ಮಾಡ್ರಿ. 1 2 3 4 5 6 7 8 9 10. ಎಸ್. ಸೊ ಈಗ ಎರಡು ಕೈಯನ್ನ ಈ ರೀತಿ ಹಿಡೀರಿ, ಸಮೀಪಕ್ಕೆ ಸ್ವಲ್ಪ ದೂರ ತರ್ರಿ. ಎರಡು ಕೈಗಳು ವೈಬ್ರೇಟ್ ಆಗೋದು ಫೀಲ್ ಆಗ್ತಾ ಇದೆ ಎಲ್ಲರಿಗೂ? ಆಗ್ತಾ ಇದೆನಾ ಫೀಲಿಂಗ್? ವೈಬ್ರೇಷನ್ ಒಳಗಿನ ಎಳೆತ ಸೆಳೆತ ಎರಡು ವೈಬ್ರೇಷನ್. ಸೊ ರೀಸನ್ ಏನು ಅಂದ್ರ ನಮ್ಮ 5 ತತ್ವಗಳನ್ನ ಒಂದೇ ಸಲಕ್ಕೆ ನಾವೇನ್ ಮಾಡಿವಿ ಅಂದ್ರ ಆಕ್ಟಿವೇಟ್ ಮಾಡಿ. ಹಾಗಾಗಿ ಎಲ್ಲಿ 5 ತತ್ವಗಳು ಎಟ್ ಎ ಟೈಮ್ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅಲ್ಲಿ 6ನೇದು ಇನ್ನೂ ಒಂದು ತತ್ವ ವರ್ಕ್ ಮಾಡುತ್ತೆ. ಅದು ಯಾವುದು ಅಂದ್ರ ಬ್ರಹ್ಮಾಂಡ ತತ್ವ. ನೆಕ್ಸ್ಟ್ ಬರ್ಕೋರಿ. ಎಸ್, ಎಲ್ಲರಿಗೂ ವೈಬ್ರೇಷನ್ ಗೊತ್ತಾಗ್ತಾ ಇದೆನಾ? ನೀವು ಬೇಕಾದ್ರೆ ಹಿಂಗ್ ಮಾಡಿ ನೋಡ್ರಿ. ನಿಮ್ಗೆ ನಾಳೆ ಬೆಳಿಗ್ಗೆ ಅವರ ಹೇಳುವಾಗ ಇದು ಪೂರ್ತಿ ಪ್ರಾಕ್ಟಿಕಲ್ ಇರುತ್ತೆ. ಈಗ ಜಸ್ಟ್ ನಿಮ್ಗೆ ಅರ್ಥ ಮಾಡಿಸೋದಿದೆ ನಾನು. ಹಾಗಾಗಿ ನಮ್ಮ 5 ಬೆರಳುಗಳಲ್ಲಿ 5 ತತ್ವಗಳು ಏನಾಗ್ತಾ ಇವೆ ಅಂದ್ರೆ ಕೆಲಸ ಮಾಡ್ತಾ ಇವೆ. ಹಾಗಾಗಿ ಏನಾಗುತ್ತೆ, ರೇಖೆಯಲ್ಲಿ ಯಾವಾಗ 5 ತತ್ವಗಳನ್ನ ನೀವು ಆಕ್ಟಿವೇಟ್ ಮಾಡ್ತೀರಿ ನೋಡ್ರಿ, ಅವಾಗ ನಿಮ್ಮ ಜೊತೆಗೆ ನಿಮ್ಮ ಅಂಗೈಯಲ್ಲಿ ಬ್ರಹ್ಮಾಂಡದ ಒಂದು ತತ್ವ ಇದೆ ನೋಡ್ರಿ, ಅದು ಕನೆಕ್ಟ್ ಆಗುತ್ತೆ. ಯಾವಾಗ ಅದು ಕನೆಕ್ಟ್ ಆಗುತ್ತೆ ನೋಡ್ರಿ, ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ, ನಿಮ್ಗೆ ಹೆಲ್ದಿಯಾಗಿ ಮಾಡುತ್ತೆ. ನಿಮ್ಮ ಎಲ್ಲಾ ಇಚ್ಛೆಗಳು, ನಿಮ್ಮ ಸಮಸ್ಯೆಗಳು ಏನೇ ಇದೆ ನೋಡ್ರಿ, ಅದ್ರ ಜೊತೆಗೆ ಅದು ಸ್ಪಂದನೆ ಮಾಡುತ್ತೆ ಬ್ರಹ್ಮಾಂಡ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರ ಅಂಗೈಯಲ್ಲಿ ಇದನ್ನ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ. ಯಾರಿಗಾದ್ರೂ ಸ್ಪೀಡ್ ಅನಿಸ್ತಾ ಇದೆ? ಮೇಡಮ್ ಭಾರಿ ಸ್ಪೀಡ್ ಹೇಳ್ತಾ ಇದ್ದೀರಿ ಅಂತ ಯಾರಿಗಾದ್ರೂ ಅನಿಸ್ತಾ ಇದೆನಾ ಸ್ಪೀಡ್ ಅಂತ? ಏನ್ ಅನಿಸ್ತಾ ಇಲ್ಲ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ ವೇಳೆ ಸ್ಪೀಡ್ ಅಂತ ಅನಿಸಿದ್ರು ಇವತ್ತಿನ ರೆಕಾರ್ಡಿಂಗ್ ಸಿಗುತ್ತೆ, ಇನ್ನೊಂದ್ಸಲ ನೋಡ್ರಿ. ಮತ್ತೆ ನಾಳೆದೆಲ್ಲರೂ ದಯವಿಟ್ಟು ನೆನ್ಪಿಡ್ರಿ, ನಾಳೆಯ ರೆಕಾರ್ಡಿಂಗ್ ಸಿಗೋದಿಲ್ಲ. ಇದನ್ನ ತಲೆಯಾಗಿ ಇಟ್ಕೋರಿ. ನೀವು ತಲೆಯೊಳಗಿಡೋದಂದ್ರೆ ಬೀದರ್ ಭಾಷೆ, ಮೈಂಡ್ ಅಲ್ಲೇ ಇಟ್ಕೋರಿ, ಸೇವ್ ಮಾಡ್ರಿ. ತಲೆಯಾಗಿ ಇಟ್ಕೋರಂದ್ರೆ ಮೇಡಮ್ ತಲೆಯಾಗಿ ಹೆಂಗ್ ಇಡ್ತೀರಿ? ಮೈಂಡ್ ಅಲ್ಲಿ, ಮನ್ಸಲ್ಲಿ ಅದನ್ನ ಛಾಪ್ ಹೊಡಿಸ್ರಿ. ಏನು ಅಂದ್ರೆ ನಾಳೆ ರೆಕಾರ್ಡಿಂಗ್ ಸಿಗೋದಿಲ್ಲ, ನೀವೇ ಕೂಡ್ಬೇಕು ಲೈವ್ ನಲ್ಲೇ ದೀಕ್ಷೆ ತಗೊಳ್ಳೋದಿರುತ್ತೆ. ದೀಕ್ಷೆಯ ಸ್ವಲ್ಪ ನೀವು ಸಿದ್ಧತೆಯನ್ನ ಬರೀರಿ. ಒಂದ್ಸಲ ಬಿಟ್ರೆ ಮತ್ ನಮ್ ಗಾಡಿ ನಿಲ್ಲಂಗಿಲ್ಲ. ನಾಳೆಯ ಸಿದ್ಧತೆ ಬರೀ ದಯವಿಟ್ಟು. ಮತ್ತೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ಮತ್ತೆ ಮಲ್ಕೊಂಡ್ ಕ್ಲಾಸ್ ಮಾಡೋರು ದಯವಿಟ್ಟು ಲೆಫ್ಟ್ ಆಗಿ ಹೋಗ್ರಿ ಪ್ಲೀಸ್. ನನ್ಗೆ ಆಲಸ್ಯಗಳು ಆಗೋದಿಲ್ಲ ನೋಡಿದ್ರೆ. ಹಾ ಎಸ್, ಹಾ, ಹೆಲ್ತ್ ಏನಾದ್ರೂ ಪ್ರಾಬ್ಲಮ್ ಇದೆ ಇಟ್ಸ್ ಓಕೆ. ಸುಮ್ನೆ ಇದ್ದೀರಿ, ಬೇಗಿನ ಬೇಗ ಡ್ಯೂಟಿ ಮಾಡಿ ಬಂದ್ ಹಕಾಸಿನ ಅಂತೇಳಿ ನೀವು ಕ್ಲಾಸ್ ಕೇಳ್ತಾ ಮಲಗಿದ್ರ ಮತ್ತೊಂದ್ಸಲ ಬರ್ರಿ. ಯಾವಾಗಾದ್ರೂ ಮತ್ತೆ 3 ತಿಂಗಳು 6 ತಿಂಗಳು ಬಿಟ್ಟು ಯಾವಾಗಾದ್ರೂ ಮಾಡಿದಾಗ ನೀವು ಬರ್ಬೋದು ಆರಾಮ್ಸೆ. ಎಸ್. ಸೊ ನಾಳೆಯ ಸಿದ್ಧತೆಯಲ್ಲಿ ಬರೀರಿ. ಮೊದಲು ಏನ್ ಮಾಡೋದಂದ್ರೆ, ನಾಳೆ ನಮ್ಮ ಕ್ಲಾಸ್ 10 ಗಂಟೆಯಿಂದ 12 ಗಂಟೆ ತನಕ ಇರುತ್ತೆ, 2 hours ಇರುತ್ತೆ. ನಾಳೆ ಇಡೀ ಪ್ರಪಂಚಕ್ಕೆ ಸಂಡೇ ಇದೆ, ನಿಮಗ್ ಮಾತ್ರ ನೋ ಸಂಡೇ. ಒಂದು ಸಂಡೇನ ತ್ಯಾಗ ಮಾಡೋದಿದೆ ನೋಡ್ರಿ, ನಾಳೆ ದೊಡ್ಡ ಚಾಲೆಂಜ್ ಇದೆ. ಹಾಗಾಗಿ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ಕ್ಲಾಸ್ ಇರುತ್ತೆ. 10 ಗಂಟೆಗಿಂತ ಮುಂಚೆ ಏನ್ ಮಾಡೋದಂದ್ರ 9 ಗಂಟೆಗೆ ನೀವು ತಲೆ ಸ್ನಾನವನ್ನ ಮಾಡಿ ಬಿಳಿ ಬಟ್ಟೆಯನ್ನ ಧರಿಸ್ಬೇಕು, ವೈಟ್ ಕಲರ್ ಡ್ರೆಸ್. ಯಾವಾಗ್ಲೂ ದೀಕ್ಷೆಯನ್ನ ವೈಟ್ ಕಲರ್ ಡ್ರೆಸ್ ಅಲ್ಲೇ ಕೊಡೋದು ನಾವು. ವೈಟ್ ಕಲರ್ ಡ್ರೆಸ್ ಅನ್ನ 9 ಗಂಟೆಗೆ ರೆಡಿ ಇರ್ಬೇಕು, ಬಿ ರೆಡಿ, ಕರೆಕ್ಟ್ ಆಗಿ ರೆಡಿ ಆಗ್ಬೇಕು. ಅದಾದ್ಮೇಲೆ ಬರ್ಕೋರಿ 108 ಸಲ ಓಂಕಾರವನ್ನ ಮಾಡಿರ್ಬೇಕು ದೀಕ್ಷೆಗಿಂತ ಮುಂಚೆ ನೀವು.
9 ಗಂಟೆಗೆ ಸ್ನಾನ ಮಾಡಿ ನಿಮ್ಮ ದೇವ್ರ ಹತ್ರ ದೀಪ ಹಚ್ಚಿ ಏನೇನ್ ಮಾಡ್ತೀರಿ ಅದ್ರ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ 108 ಸಲ ಓಂಕಾರವನ್ನ ಹೇಳ್ಬೇಕು. ಎಸ್, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಆದಷ್ಟು 99% ಪ್ರಯತ್ನ ಮಾಡ್ರಿ ದೀಕ್ಷೆ ಮುಗಿಯೋ ತನಕ ಸ್ವಲ್ಪ ಮೌನವಾಗಿರಿ. ಮುಗಿಯೋ ತನಕ ನಂಗಂದ್ ಮನ್ಯಾಗ ಮೇಡಮ್ ಹೆಂಗ್ ಮಾಡ್ಬೇಕ್ರಿ, ಮಾತಾಡಿಸ್ತಾರ, ಹ್ಞೂ ಅಂದ್ರ ಹ್ಞೂ, ಹಾ ಅಂದ್ರ ಹಾ, ಎಡ್ಡೆ ಹೇಳ್ರಿ. ಅದ್ ದೊಡ್ಡ ಲಿಸ್ಟ್ ತಯಾರು ಮಾಡ್ಬೇಡ್ರಿ, ಗೊತ್ತಾಯ್ತಾ? ಒಂಚೂರು ಆ ಕಡೆ ಈ ಕಡೆ ಆಗ್ಲಿ 1 or 2 hour ಏನಾಗೋದಿಲ್ಲ. ಹಾಗಾಗಿ ಎಸ್ಸಿಗೆ ಎಸ್ಸು, ನೋಗೆ ನೋ ಇಷ್ಟೇ ಹೇಳಿ 1-2 ಶಬ್ದಗಳನ್ನ ಮಾತ್ರ ಯೂಸ್ ಮಾಡ್ರಿ. ನಾನಂತ ಸ್ವಲ್ಪ ಮೌನ ಇದ್ರೆ ನಿಮ್ಗೆ ರಿಸಲ್ಟ್ ಗುಡ್ ಇರುತ್ತೆ. ಯೂನಿವರ್ಸ್ ನ ಜೊತೆಗೆ ನೀವ್ ಯಾವಾಗ ಕನೆಕ್ಟ್ ಆಗ್ತೀರಿ ಅಂದ್ರ, ನೀವು ಸೈಲೆಂಟ್ ಆದಾಗ ಯೂನಿವರ್ಸ್ ನಿಮ್ ಜೊತೆ ಕನೆಕ್ಟ್ ಇರುತ್ತೆ, ಯಾವಾಗ್ಲೂ ನೆನ್ಪಿಟ್ಟು. ಹಾಗಾಗಿ ಮೌನದಲ್ಲಿ ಬಹಳ ಎನರ್ಜಿ ಇರುತ್ತೆ. ಸ್ಪಿರಿಚುವಲ್ ರಿಯಲ್ ಎನರ್ಜಿ ನಿಮ್ಗೆ ಏನಾದ್ರೂ ಅರ್ಥ ಆಗ್ಬೇಕಂದ್ರೆ ನೀವು ಮೌನವಾಗಿ ಉಳಿದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಸೈಲೆಂಟ್ ಆಗಿರುವಂತ ಪ್ರಯತ್ನವನ್ನ ಮಾಡ್ಬೇಕು. ಇವು 3 ಕಂಪಲ್ಸರಿ: ಸ್ನಾನ ಮಾಡೋದು, ಬಿಳಿ ಬಟ್ಟೆ ಹಾಕೋದು, ಮತ್ತೆ ಓಂಕಾರ ಮಾಡೋದು. ಮತ್ತೆ ಬರುತ್ತೆ ಮೌನ ಮಾಡೋದಿದೆ ನೋಡ್ರಿ, ಅದ್ ಪ್ರಯತ್ನ ಮಾಡ್ರಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ಮೇಲೆ 9:45ಕ್ಕೆ ಕರೆಕ್ಟ್ ಆಗಿ ಯಾರು ಜಾಯಿನ್ ಆಗ್ತೀರಿ ಅವ್ರಿಗೆ ಲಿಂಕ್ ಸಿಗುತ್ತೆ. ನಾಳೆ ದೊಡ್ಡ ಚಾಲೆಂಜ್ ಇರೋದು ಏನು ಅಂದ್ರ, ಈ ಹಿಂದಿನ ಬ್ಯಾಚ್ ನವ್ರು ಇದ್ದಿರ್ತಾರ ನೋಡ್ರಿ, ಅವ್ರಿಗೆ ಅಚಾನಕ್ ಏನಾಗುತ್ತೆ ಅವತ್ ಲಿಂಕ್ ಸಿಗೋದಿಲ್ಲ. ಎಷ್ಟೇ ಪ್ರಯತ್ನ ಅವ್ರೆಲ್ಲರೂ ಕಾಯ್ಕೊಂಡ್ ಕುಂತಾರೆ. ಈಗ ಸುಮಾರು 15 ದಿವಸದಿಂದ ಇರೋರೆಲ್ಲರೂ ಇದಾರೆ ನಾಳೆ ಬಂದು. ಹಾಗಾಗಿ ಮಕ್ಕಳೇ, ನೀವೇನಾದ್ರೂ ತಡ ಮಾಡಿದ್ರಿ ಗಡ್ಬಡ್ದಾಗ ಬಿದ್ದಿ, ನೀವು 1 ತಿಂಗಳು ವೇಟ್ ಮಾಡ್ಬೇಕು. ಸೊ ಹಾಗಾಗಿ 9:45ಕ್ಕೆ ಕರೆಕ್ಟ್ ಒಳಗ್ ಬಂದ್ರ ಮಾತ್ರ ನಿಮ್ಗೆ ಲಿಂಕ್ ಸಿಗುತ್ತೆ. ಮತ್ತೆ ನನಗ್ ಬೈಬೇಡ್ರಿ, ನಮ್ದು ಇರೋದೇ ಸಿಸ್ಟಮ್ ಹಿಂಗೆ. ನಂದು ಎಷ್ಟು ಕೆಪಾಸಿಟಿ ಇದೆ ನನ್ನ ಝೂಮ್ ನಲ್ಲಿ ಅಷ್ಟು ಜನ ಮಾತ್ರ ಬರ್ತಾರೆ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತೇಳಿ ಅನ್ಕೊಂಡಿ. ಸೊ ಹಾಗಾಗಿ ನಾಳೆಯ ಸಿದ್ಧತೆ ಎಲ್ಲರಿಗೂ ಅರ್ಥ ಆಗಿದೆ. ಮತ್ತೆ ಡ್ರಾಯಿಂಗ್ ಸೀಟ್ ಇದೆ ನೋಡ್ರಿ, ಕಂಪಲ್ಸರಿ ವ್ಯವಸ್ಥೆ ಮಾಡ್ರಿ. ನಾಳೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು, ರೆಡ್ ಕಲರ್ ಸ್ಕೆಚ್ ಪೆನ್ನಿಂದ ಪಂಚತತ್ವಗಳಿವೆ ನೋಡ್ರಿ, ಅದು ಬರೆಯೋದಿರುತ್ತೆ. ಓಕೆನಾ? ಸಿದ್ಧತೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಮತ್ತು ಒಂದು ಟೈಪ್ ಮಾಡಿ ನಮ್ಮ ಅನನ್ಯ ನಿಮ್ಗೆ ಗ್ರೂಪ್ ನಲ್ಲಿ ಹಾಕಿರ್ತಾಳೆ ಏನ್ ಸಿದ್ಧತೆ ಬೇಕು. ಓಕೆನಾ? ಸೊ ನೆಕ್ಸ್ಟ್ ನಡೀರಿ. ಓಕೆ, ಸೊ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ಈಗ ಬರೀರಿ ಪಂಚಕೋಶಗಳು. ಈಗ ನಾನು ಪಂಚಭೂತಗಳ ಬಗ್ಗೆ ಹೇಳಿನಿ, ಈಗ ಪಂಚಕೋಶಗಳು. ಸೊ ಯಾವ ರೀತಿ ನಮ್ಮ ಶರೀರದಲ್ಲಿ ಪಂಚಭೂತಗಳು ಕೆಲಸ ಮಾಡ್ತಾ ಇವೆ ನೋಡ್ರಿ, ಅದೇ ರೀತಿ ಸ್ಪಿರಿಚುವಲಿ ಕನೆಕ್ಟ್ ಆಗೋದಕ್ಕೆ ನಮಗೆ 5 ಪದರುಗಳಿವೆ. ನಮ್ಗೆ 5 ಲೇಯರ್ಸ್, 5 ಲೇಯರ್ಸ್ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಕೋಶಗಳು ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಈ 5 ಕೋಶಗಳನ್ನ ಒಂದೊಂದಾಗಿ ನಾನ್ ನಿಮ್ಗೆ ಹೇಳ್ತೀನಿ. ಯಾರ್ಯಾರಿಗೆ ಅನಿಸುತ್ತೆ, ಕೆಲವೊಂದ್ಸಲ ನೀವು ಹಾಸ್ಪಿಟಲ್ ಹೋಗಿರ್ಬೋದು, ನಿಮ್ಗೆ ಏನೋ ಹೊಟ್ಟೆ ನೋವು ಏನೋ ಒಂದಾಗಿರುತ್ತೆ ನಿಮ್ಗೂ ಅಥವಾ ನಿಮ್ ಫ್ಯಾಮಿಲಿಯಲ್ಲಿ ಆರಾಮ್ ತಪ್ಪಿರುತ್ತೆ, ಏನೋ ಒಂದ್ ಸಮಸ್ಯೆ ಆಗಿದೆ ಅಂತ ಹೇಳಿ ನೀವು ಹಾಸ್ಪಿಟಲ್ಗೆ ಹೋಗಿರ್ತೀರಿ, ತೋರ್ಸ್ಕೊಂಡಿರ್ತೀರಿ, ಡಾಕ್ಟರ್ ಹೇಳ್ತಾರ ಸ್ಕ್ಯಾನಿಂಗ್ ಮಾಡ್ಬೇಕು. ನೀವು ಸ್ಕ್ಯಾನಿಂಗು ಮಾಡಿರ್ತೀರಿ, ಎಕ್ಸ್ರೇನು ಮಾಡಿರ್ತೀರಿ. ಅವ್ರು ಏನ್ ಹೇಳ್ತಾರ ಸಂಜೆ ತನಕ ಎಲ್ಲ A to Z ಎಲ್ಲಾ ಟೆಸ್ಟ್ಗಳು ಮುಗ್ದಿರ್ತಾವ, ಎಲ್ಲಾ ಪರೀಕ್ಷೆ ಮಾಡ್ತೀರಿ. ಸಂಜೆಗೆ ಡಾಕ್ಟರ್ ರಿಪೋರ್ಟ್ ನೋಡಿ ಹೇಳ್ತಾರ ರಿಪೋರ್ಟ್ ನಿಲ್ಲಿದೆ. ರಿಪೋರ್ಟ್ ನಲ್ಲಿ ಏನೂ ಇಲ್ಲ, ಆದ್ರೂ ನಿಮಗೆ ಸಮಸ್ಯೆ ಇದೆ. ಯಾರ್ಯಾರಿಗೆ ಗೊತ್ತಿದೆ ಇದು ಆಗಿದೆ, ಫೀಲ್ ಆಗಿದ್ದು? ರಿಪೋರ್ಟ್ ನಿಲ್ ಬಂದಿದೆ ಆದ್ರೆ ಸಮಸ್ಯೆ ಇದೆ. ಈಗ ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೊಂಡಿರ್ತೀರಿ? ರಿಪೋರ್ಟ್ ನಿಲ್ಲಿದೆ ಆದ್ರೆ ಸಮಸ್ಯೆ ಇದೆ ಅಂದಾಗ ನೇರವಾಗಿ ನಮ್ ತಲೆಯಾಗ ಬರುತ್ತೆ ಮಾಟ ಮಂತ್ರ ಏನಾದ್ರೂ ಆಗಿರ್ಬೋದು ಅಂತ. ಗೊತ್ತಲ್ಲ ನಿಮ್ಗೆ? ಹಾ, ಈಗ ನಾನ್ ಹೇಳ್ತೀನಿ, ಮಾಟ ಮಂತ್ರ ಮಾಡ್ಲಕ್ ಯಾರಿಗೂ ಟೈಮ್ ಇಲ್ಲ, ಎಲ್ಲಾರು ಮೊಬೈಲ್ದಾಗೆ ಬ್ಯುಸಿ ಆಗ್ಯಾವ. ಈ ಮಾಟ ಮಂತ್ರ ಮಾಡೋರೆಲ್ಲರೂ ಬಾಳ್ ಬಿಸಿ ಪರ್ಸನ್ ಆಗ್ಯಾವ. ಈಗ ಏನ್ ಕೆಲಸ ಇಲ್ಲ ಪಾಪ ಅವ್ರಿಗೆ, ಬರೀ ಮೊಬೈಲ್ದಾಗೆ ಯಾರ. ಹಾಗಾದ್ರೆ ಸಮಸ್ಯೆ ಎಲ್ಲಿಂದ ಶುರು ಆಗುತ್ತೆ? ಇಲ್ಲಿ ಬರ್ಕೋರಿ. ನಿಮಗೆ ಯಾವ ಸಮಸ್ಯೆ 40 ದಿನಗಳ ಕಾಲ ಕಾಡ್ತಾ ಇದೆ, 41ನೇ ದಿನಕ್ಕೆ ಅದು ತನ್ನ ಲೇಯರ್ ಅನ್ನ ಚೇಂಜ್ ಮಾಡಿ ಪ್ರಾಣಮಯ ಕೋಶಕ್ಕೆ ಹೋಗಿರುತ್ತೆ. ಅದು ಸ್ಪಷ್ಟವಾಗಿ ಬರೀರಿ. ನಿಮ್ಮ ಸಮಸ್ಯೆ ಎಕ್ಸಾಂಪಲ್, ನಿಮ್ಗೆ ಶುಗರ್ ಆಗಿದೆ ಅಂತ ತಿಳ್ಕೊ, ರಿಸಲ್ಟ್ ನಿಮ್ದು ಶುಗರ್ ಬಂದಿದೆ ಅಂತಿದೆ ಹೇಳಿದ್ರು ಡಾಕ್ಟರ್. ಶುಗರ್ ಮೊದಲು ಶುರು ಆದಾಗ ಎಲ್ಲಿ ಶುರು ಆಗುತ್ತೆ ಅಂದ್ರೆ ಅನ್ನಮಯ ಕೋಶದಲ್ಲಿ ಪ್ರಾರಂಭ ಆಗುತ್ತೆ. ಸಮಸ್ಯೆ ಮೊದಲು ಅನ್ನಮಯ ಕೋಶದಲ್ಲಿ ಶುರು ಆಗುತ್ತೆ. ಯಾವಾಗ ಅನ್ನಮಯ ಕೋಶದಲ್ಲಿ ಪ್ರಾರಂಭ ಆಗುತ್ತೆ ಅಲ್ಲಿ ಅದಕ್ಕೆ ಹೀಲಿಂಗ್ ಸಿಗ್ಲಿಲ್ಲ,
ಅಥವಾ ಅದಕ್ಕೆ ಪರಿಹಾರ ಸಿಗ್ಲಿಲ್ಲ, ಡಾಕ್ಟರ್ ಸರಿಯಾಗಿ ಸಿಗ್ಲಿಲ್ಲ, ಅಥವಾ ಯಾವ್ದೋ ಥಾಟ್ ಪ್ಯಾಟರ್ನ್ ಅನ್ನ ಇಟ್ಕೊಂಡಿರ್ತಾರೆ, ಇದು ಹಿಂಗೆ ಇದೆ, ಇದು ಕಡಿಮೆ ಆಗೋದಿಲ್ಲ. ಸೊ ಯಾವಾಗ 40 ಡೇಸ್ ಕ್ರಾಸ್ ಆಗುತ್ತೆ ನೋಡ್ರಿ, ಈ ಸಮಸ್ಯೆ 2ನೇ ಪದರಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾರ ಪ್ರಾಣಮಯ ಕೋಶ. ಇಲ್ಲಿ ಬರೀರಿ, ಒಂದು ಸಲ ನಿಮ್ಮ ಸಮಸ್ಯೆ ಪ್ರಾಣಮಯ ಕೋಶಕ್ಕೆ ಹೋಗಿ ಕನೆಕ್ಟ್ ಆದ್ರ, ನಾನ್ ದೇವ್ರಾಣೆ ಹೇಳ್ತೀನಿ, ಅದಕ್ಕೆ ಚಿಕಿತ್ಸೆ ಮಾಡೋದಕ್ಕೆ ಜಗತ್ತಲ್ಲಿ ಯಾವ ಡಾಕ್ಟರ್ಸು ಇಲ್ಲ, ಮಾನಸಿಕ ತಜ್ಞರು ಇಲ್ಲ. ಅದ್ ಹೇಳ್ತಾರೆ ನೋಡಿ, ಸೈಕಲಾಜಿಕಲ್ ಆ ಡಾಕ್ಟರ್ಸ್ ಹತ್ರ ಹೋಗಿರ್ತಾರ, ಅವ್ರು ಬರೀ ನಿದ್ರೆ ಮಾಡೋ ಗುಳಿಗೆಯನ್ನ ಕೊಟ್ಟಿರ್ತಾರ, ಒಳಗ್ ಹೀಲಿಂಗ್ ಆಗೋದಿಲ್ಲ, ಹೊರಗ್ ಬರೀ ಸುಸ್ತಿ ನಿದ್ರೆ ಬರುತ್ತೆ ಅಷ್ಟೇ. ಹಾಗಾದ್ರೆ ಇದೇ ಕಾರಣಕ್ಕೆ BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಡಿಸೀಸ್ ಇವೆಲ್ಲವೂ ಸಮೇತ ಯಾಕೆ ಕಡಿಮೆ ಆಗೋದಿಲ್ಲ? ಮನುಷ್ಯ ಒಂದು ಹಂತಕ್ಕೆ ನಿರಾಶಾವಾದಿ ಆಗೋದಕ್ಕೆ ಕಾರಣ ಏನು ಅಂದ್ರ, ಆ ವ್ಯಕ್ತಿಯ ಸಮಸ್ಯೆ ಪ್ರಾಣಮಯ ಕೋಶಕ್ಕೆ ಹೋಗಿರುತ್ತೆ. ಸೊ ಆದ್ರೆ ಈಗ ಸರಿಯಾಗಿ ಬರ್ಕೋರಿ, ರೆಡ್ ಪೆನ್ಲಿನ್ ಬರೀರಿ, ಈ ಪ್ರಾಣಮಯ ಕೋಶವನ್ನ ಹೀಲ್ ಮಾಡುವಂತ ಶಕ್ತಿ ಇರೋದು ಯಾರಿಗೆ ಅಂದ್ರ, ಅಧ್ಯಾತ್ಮಕ್ಕೆ ಆ ಪವರ್ ಇದೆ. ಸ್ಪಿರಿಚುವಲ್ ವರ್ಲ್ಡ್ ನಲ್ಲಿ ಈ ಎಲ್ಲಾ ಲೇಯರ್ಸ್ ಗಳಿಗೂ ಸಮೇತ ಹೀಲಿಂಗ್ ಮಾಡುವಂತ ಕೆಪಾಸಿಟಿ ಇದೆ. ಹಾಗಾಗಿ ತೈತೇರಿಯ ಉಪನಿಷತ್ತು ಏನ್ ಹೇಳುತ್ತೆ ಅಂದ್ರ, ನಮ್ಮ ಪ್ರಾಣಮಯ ಕೋಶದಲ್ಲಿ, ಸರಿಯಾಗಿ ಬರೀರಿ, ನಮ್ಮ ಪ್ರಾಣಮಯ ಕೋಶದಲ್ಲಿ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. 114 ಸರಿಯಾಗಿ ಬರೀ. ನಿಮ್ಗೆ ಒಂದ್ಸಲ ಚಕ್ರದ್ದು ಚಾರ್ಟ್ ಹಾಕ್ತೀನಿ ಬೇಕು. ಎಸ್ ಕಾಣ್ತಾ ಇದೆನಾ ಸ್ಕ್ರೀನು? ಧನಂಜಯ ಸರ್, ಮೋಕ್ಷಿತ್, ಗೋಪಿಕಾ, ಇವ್ರು ನನ್ ಕಾಣ್ತಾ ಇದ್ದೀರಿ. ಸ್ಕ್ರೀನ್ ಕಾಣ್ತಾ ಇದೆ ನಿಮ್ಗೆ? ಹಾ, ಡನ್. ಸೊ ಬರೀರಿ. ಸೊ ನಮ್ಮ ಪ್ರಾಣಮಯ ಕೋಶ ಇದೆ ನೋಡ್ರಿ, ಪ್ರಾಣಮಯ ಕೋಶ ಯಾವುದು ಅಂದ್ರೆ 2ನೇ ಲೇಯರ್, 2ನೇ ಪದರ. ಆ 2ನೇ ಪದರಿನಲ್ಲಿ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. ಎನರ್ಜಿ ಫ್ರೀಕ್ವೆನ್ಸಿ ಇರುವಂತ 114 ಚಕ್ರಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಅವೇ ಚಕ್ರಗಳು ನಮ್ಮ ಅಂಗೈಯಲ್ಲೂ ಇವೆ. ಈ ಬೆರಳಿನ ತುದಿಯಲ್ಲಿ ಬಾಲ್ಯದಲ್ಲಿದ್ದಾಗ ನೋಡ್ಕೋತೀವಲ್ಲ, ಶಂಖ ಇದೇನಾ, ಚಕ್ರ ಇದೇನಾ ಅಂತ ಯಾರ್ಯಾರು ನೋಡ್ಕೊಂಡಿರಿ? ಬಾಲ್ಯದಲ್ಲಿದ್ದಾಗ ಹಿಂಗ್ ಶಂಖ, ಅವ್ ರಿಯಲ್ದೊಳಗೆ ಇವೆ, ಅವು ಹಂಗೆ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಪ್ರಾಣಮಯ ಕೋಶದಲ್ಲಿ ಇರುವಂತ ಈ ಚಕ್ರಗಳಿವೆ ನೋಡ್ರಿ, ಈ ಚಕ್ರಗಳು ಯಾವ ಸಮಸ್ಯೆ ನಿಮ್ಗೆ 40 ದಿನ ಕಾಡುತ್ತೆ ನೋಡ್ರಿ, ಅವು ನೇರವಾಗಿ ಎಲ್ಲಿ ಎಫೆಕ್ಟ್ ಮಾಡುತ್ತೆ ಅಂದ್ರ, ನಿಮ್ಮ ಶರೀರದ ಚಕ್ರಗಳ ಮೇಲೆ ಎಫೆಕ್ಟ್ ಮಾಡ್ತದೆ. ಯಾವಾಗ ಚಕ್ರಗಳು ಬ್ಯಾಲೆನ್ಸ್ ತಪ್ಪುತ್ತೆ ನೋಡ್ರಿ, ಅವಾಗ ನಿಮಗೆ ಚಿಕಿತ್ಸೆ ಕೊಡೋದಕ್ಕೆ ಜಗತ್ತಲ್ಲಿರುವುದು ಒಂದೇ ಒಂದು ಮಾರ್ಗ ಇದೆ ನೋಡ್ರಿ, ಬರ್ಕೋರಿ, ಮೆಡಿಟೇಷನ್. ಮೆಡಿಟೇಷನ್, ಧ್ಯಾನದಲ್ಲಿ ಮಾತ್ರ ಅದು ಪವರ್ ಇದೆ. ಹಾಗಾಗಿ ನಮ್ಮ ಈ 5 ಕೋಶಗಳನ್ನ ಹೀಲ್ ಮಾಡ್ಬೇಕು, ಆಕ್ಟಿವ್ ಮಾಡ್ಬೇಕು, ಎನರ್ಜೆಟಿಕ್ ಆಗಿ ಮಾಡ್ಬೇಕಂದ್ರ ಅದಕ್ಕಿರುವಂತ 3 ಮಾರ್ಗಗಳಿವೆ. 3 ಮಾರ್ಗ ಬರ್ಕೋರಿ. ಸೊ ಮೊದಲನೇ ಮಾರ್ಗ ಬರುತ್ತೆ ಜ್ಞಾನ ಮಾರ್ಗ, ನಾಲೆಜ್. ನೀವ್ ಎಷ್ಟೆಷ್ಟು ಜ್ಞಾನ ಪಡಿತಾ ಇರ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಮ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಜ್ಞಾನ ಯೋಗ ಅಂತ ಹೇಳ್ತಾರೆ, ಜ್ಞಾನ ಮಾರ್ಗ, ಜ್ಞಾನ ಯೋಗ. ಅದಾದ್ಮೇಲೆ 2ನೇದು ಬರುತ್ತೆ ಧ್ಯಾನ ಮಾರ್ಗ, ಮೆಡಿಟೇಷನ್ ಮಾಡುವಂತ ಧ್ಯಾನ. ಯಾವುದು ಮೆಡಿಟೇಷನ್? ನೀವು ದಯವಿಟ್ಟು ಹಿಂಗ್ ತಿಳ್ಕೊಬೇಡ್ರಿ, ಇದು ಮೆಡಿಟೇಷನ್ ಬೆಸ್ಟ್ ಇದೆ, ಇದು ಸರಿ ಇದೆ. ಎಲ್ಲಾ ಮೆಡಿಟೇಷನ್ ನಲ್ಲೂ ಎನರ್ಜಿ ಇರುತ್ತೆ, ಎಲ್ಲವೂ ಚಕ್ರಗಳಿಗೆ ಬ್ಯಾಲೆನ್ಸ್ ಮಾಡುತ್ತೆ. ಯಾವ್ದು ಹೆಚ್ಚಿರುತ್ತೆ, ಯಾವ್ದು ಕಡಿಮೆ ಇರುತ್ತೆ ಅಷ್ಟೇ. ಅದ್ರಲ್ಲಿ ನಿಮ್ಗೆ ಯಾವ್ದು ಫೀಲ್ ಗುಡ್ ಇರುತ್ತೆ ಅದನ್ನ ನೀವು ಮಾಡ್ಬೇಕು. ಸೊ ಹಾಗಾಗಿ 2ನೇದು ಬರುತ್ತೆ ಧ್ಯಾನ ಮಾರ್ಗ. ಅದಾದ್ಮೇಲೆ 3ನೇದು ಬರುತ್ತೆ ಸತ್ಸಂಗ. ನೀವು ಎಷ್ಟೆಷ್ಟು ಸಕಾರಾತ್ಮಕ ವ್ಯಕ್ತಿಗಳ ಜೊತೆಗೆ ಕನೆಕ್ಟ್ ಆಗ್ತೀರಿ, ಅಷ್ಟಷ್ಟು ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ. ಸೊ ಅದೇ ಕಾರಣಕ್ಕೆ ಯಾರ್ಯಾರಿಗೆ ಅನುಭವ ಇದೆ, ಶ್ರಾವಣ ಮಾಸದಲ್ಲಿ ಭಾರಿ ಶಾಂತ ಆಗಿರ್ತೀವಿ, ರಿಲ್ಯಾಕ್ಸ್ ಆಗಿರ್ತೀವಿ, ಎಲ್ಲ ದೇವರೇ ಆಗ್ಬಿಟ್ಟಿರ್ತೀವಿ. ರೀಸನ್ ಏನು? ಪೂರ್ತಿ ವಾತಾವರಣ ಚೇಂಜ್ ಆಗಿರುತ್ತೆ, ನಿಮ್ ಸತ್ಸಂಗ ಬದಲಾವಣೆ ಆಗಿರುತ್ತೆ. ಯಾವತ್ತು ದೇವ್ರಿಗೆ ಹೋಗ್ ಒಂದ್ ದೀಪ ಹಚ್ಚಲಾರ್ದವ್ರು ಶ್ರಾವಣದಾಗ ಖಚಿತ ಹೋಗೋದೆ, ಸೋಮವಾರ ಆದ್ರೂ ಹೋಗಿ ತಲೆ ಒಡೆದು ಬರೋದಕ್ಕೆ ರೆಡಿ ಇರ್ತೀವಿ. ರೀಸನ್ ಏನು? ಆ ವಾತಾವರಣ ಇರುತ್ತೆ ನೋಡ್ರಿ, ಅದು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ 3 ಮಾರ್ಗಗಳಿಂದ ನಮ್ಮ ಚಕ್ರಗಳಿರುತ್ತೆ ನೋಡ್ರಿ, ಅವು ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಆಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿರುವಂತ ಈಗ ಬರ್ಕೋರಿ 114 ಚಕ್ರಗಳಲ್ಲಿ ಮುಖ್ಯ ಚಕ್ರಗಳು ಅಂತ ಬರುತ್ತೆ, ಅವು 7 ಚಕ್ರ, ಮೇನ್ ಚಕ್ರ ಅಂತ ಹೇಳಿ ಹೇಳ್ತೀವಿ ನಾವು. ಅದ್ರಲ್ಲಿ ಮೊದಲನೇದು ಬರೀ ಹೆಸರಷ್ಟೇ ಹೇಳ್ತೀನಿ, ಬರ್ಕೋರಿ. ಮೊದಲನೇದು ಬರುತ್ತೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಅಂದ್ರ ನಿಮ್ಮ ಶರೀರದ
ಏನ್ ಬೆನ್ನೆಲುಬು ಇದೆ ನೋಡ್ರಿ, ಆ ಬೆನ್ನೆಲುಬಿನ ಕೊನೆಯ ಸ್ಥಾನ ಇದೆ ನೋಡ್ರಿ, ನೀವ್ ಯಾವ ಬೇಸ್ ಮೇಲೆ ಕುಳಿತುಕೊಂಡಿರಲ್ಲ ಅದು ಮೂಲಾಧಾರ ಚಕ್ರ ಇಲ್ಲಿರೋದು. ಅದಾದ್ಮೇಲೆ ಎರಡನೇದು ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರದ ಪ್ಲೇಸ್ ಬರೀರಿ, ನಾಭಿಯ ಕೆಳಗೆ 2 ಇಂಚು. ನಾಭಿಯ ಕೆಳಗೆ 2 ಇಂಚು ಸ್ವಾದಿಷ್ಠಾನ ಇದೆ. ಅದಾದ್ಮೇಲೆ ಮೂರನೇದು ಬರುತ್ತೆ ಮಣಿಪುರ ಚಕ್ರ. ಮಣಿಪುರ ಚಕ್ರ, ಈ ಮಣಿಪುರ ಚಕ್ರ ಎಲ್ಲಿ ಬರುತ್ತೆ ಅಂದ್ರ ನಾಭಿಯ ಮೇಲೆ 2 ಇಂಚು. ನಿಮ್ಮ ನಾಭಿ ಇದೆಯಲ್ಲ, ಅಲ್ಲಿಂದ 2 ಇಂಚು ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಹೃದಯ ಚಕ್ರ, ಹಾರ್ಟ್ ಚಕ್ರ. ಇದಕ್ಕೆ ಅನಾಹತ ಚಕ್ರ ಅಥವಾ ಅನಹದ್ ಚಕ್ರ ಅಂತ ಹೇಳ್ತಾರೆ. ನೀವು ಸಿಂಪಲ್ ಆಗಿ ಹೃದಯ ಚಕ್ರ ಅಂತ ಬರೀರಿ, ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ನೀವು. ಹೃದಯ ಚಕ್ರ. ಅದಾದ್ಮೇಲೆ ಇಲ್ಲಿ ಬರುತ್ತೆ ವಿಶುದ್ಧಿ ಚಕ್ರ. ಇಲ್ಲಿ ವಿಶುದ್ಧಿ ಚಕ್ರ ಬರುತ್ತೆ ಕಂಠದಲ್ಲಿ. ಅದಕ್ಕೆ ಹೇಳ್ತೀನಿ ನೋಡ್ರಿ, ನೀವು ರೇಖಿಯಲ್ಲಿ ಬಂದಾಗ BP, ಶುಗರ್, ಥೈರಾಯ್ಡ್ ಇದೆಲ್ಲದಕ್ಕೂ ಪರಿಹಾರ ಇದೆ. 108 ಪ್ರಕಾರದ ಸಮಸ್ಯೆಗೂ ರೇಖಿಯಲ್ಲಿ ಪರಿಹಾರ. ಆದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ನೀವು ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ, ಅಷ್ಟು ನಿಮ್ಗೆ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಮತ್ತೆ ಬರುತ್ತೆ ಆಜ್ಞಾ ಚಕ್ರ. ಇದಕ್ಕೆ ಥರ್ಡ್ ಐ ಚಕ್ರ ಅಂತೇಳಿ ಕರೀತಾರೆ. ಕೊನೆಗೆ ಬರುತ್ತೆ ಇಲ್ಲಿ ಸಹಸ್ರಾರ ಚಕ್ರ, ತಾಳಿಗೆ ಅಂತೀವಲ್ಲ, ಇಲ್ಲಿ ಈ ಭಾಗದ ಸಹಸ್ರಾರ ಚಕ್ರ. ಸೊ ಹಾಗಾಗಿ ರೇಖಿಯಲ್ಲಿ ಏನಾಗುತ್ತೆ ಅಂದ್ರ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಅಂಗೈನ ಮೂಲಕ ಈ ಚಕ್ರಗಳಿಗೆ ಬ್ಯಾಲೆನ್ಸಿಂಗ್ ಆಗೋದಕ್ಕೆ ಶುರು ಆಗುತ್ತೆ ನಿಧಾನ. ಬ್ರಹ್ಮಾಂಡದ ಅನಂತ ಶಕ್ತಿ ಎಲ್ಲ ನಮ್ಮ ಅಂಗೈಯಲ್ಲಿ ಬರುತ್ತೆ. ಮೊದಲು ಆಹ್ವಾನವನ್ನ ಮಾಡೋದಿರುತ್ತೆ. ಆಹ್ವಾನ ಮಾಡಿದ್ಮೇಲೆ ಎನರ್ಜಿ ನಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ನಾಳೆ ಅದು ಪ್ರಾಕ್ಟಿಕಲ್ನು ಇರುತ್ತೆ ಮತ್ತೆ ಪ್ರಾಕ್ಟೀಸು ಎರಡೂ ಮಾಡ್ತೀವಿ. ನಾಳೆ ಪ್ರಾಕ್ಟೀಸ್ನು ನಡೆಯುತ್ತೆ. ಯಾವ ರೀತಿ ಸ್ವಯಂ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು, ಸ್ವಚಿಕಿತ್ಸೆ ಯಾವ ರೀತಿ ಮಾಡ್ಕೊಳ್ಬೇಕು, ಮತ್ತೆ ನಾಳೆ ದೀಕ್ಷೆನೂ ಇರುತ್ತೆ, ಮತ್ತೆ ಬೇರೆ ಬೇರೆ ಸಾಕಷ್ಟು ವಿಷಯ. ಅದಕ್ಕೆ ನಾಳೆ 2 hours ಸ್ಪೆಷಲ್ ಆಗಿ ಕ್ಲಾಸ್ ನಡೆಯುತ್ತೆ. ಸೊ ಹಾಗಾಗಿ ಇವು ನಮ್ಮ ಶರೀರದಲ್ಲಿರುವಂತ ಚಕ್ರಗಳು. ಸೊ ಇಲ್ಲಿ ತನಕ ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ದಯವಿಟ್ಟು ಎಸ್ ಅಂತ ಟೈಪ್ ಮಾಡ್ರಿ. ನಾನು ಚಾಟ್ ಬಾಕ್ಸ್ ಆಫ್ ಮಾಡಿ ವೇಟ್ ಮಾಡ್ರಿ. ಯಾರ್ಯಾರಿಗೆ ತಿಳಿದಿದೆ ಟೈಪ್ ಮಾಡ್ರಿ. ರವಿಕುಮಾರ್ ಸರ್, ಯಾರ್ಯಾರಿಗೆ ಬೀದರ್ ಭಾಷೆ ಎಲ್ಲರಿಗೂ ತಿಳಿತಾ ಇದೆ ಅಂತ ಅನ್ಕೊಂಡಿ. ಯಾರ್ಯಾರಿಗೆ ಬೀದರ್ ಭಾಷೆ ಕಷ್ಟ ಅಂತ ಅನಿಸ್ತಾ ಇದೆ ನೋಡ್ರಿ, ಅವ್ರಿನ ಒಂದ್ಸಲ ರೆಕಾರ್ಡಿಂಗ್ ನೋಡ್ರಿ. ಎಸ್, ಎಲ್ಲರಿಗೂ ಅರ್ಥ ಆಗಿದೆ. ಸ್ವಲ್ಪ ಸ್ಪೀಡ್ ಆಗಿದೆ ಇವತ್ತು, ನನ್ಗೂ ಅನಿಸ್ತಾ ಇದೆ. ಟಾಪಿಕ್ ದೊಡ್ಡದಿದೆ. ಎಸ್, ನಾನು ನಿಮ್ಗೆ ನ್ಯಾಯ ಕೊಡ್ಬೇಕು. ನೀವು ನನ್ನ ಮೇಲೆ ವಿಶ್ವಾಸ ಮಾಡಿದ್ರಿ ಅಂದ್ರ ನಿಮ್ಗೆ ಸರಿಯಾಗಿ ಕಲಿಸೋಣ, ಹೆಚ್ಚಿನ ವಿಷಯವನ್ನ ಕೊಡೋಣ. ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ. ಆ ಸ್ಪೀಡ್ ಜೊತೆ ಕನೆಕ್ಟ್ ಆದ್ರಿ. ಸ್ವಲ್ಪ ವಯಸ್ಸಾದವ್ರಿಗೆ ಕಷ್ಟ ಅನಿಸ್ಬೋದು, ಯಾಕಂದ್ರೆ ಬರೆಯೋದಿರುತ್ತೆ. ನನ್ನ ಹತ್ರ ಒಂದು ಹೊಸಾದ್ ಏನು ಅಂದ್ರೆ, ಯಾವ ಟ್ರೈನರು ಬರೀರಿ ಅಂತ ಹೇಳಂಗಿಲ್ಲ, ಬಟ್ ನಾ ಬರೆಸ್ತೀನಿ ಜಾಸ್ತಿ. ರೀಸನ್ ಬರ್ಸೋದಕ್ಕೆ ಕಾರಣ ಏನು ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಬರವಣಿಗೆಯಲ್ಲಿ ಆಕ್ಟಿವೇಟ್ ಆಗಿರುತ್ತೆ ಅದು. ಹಾಗಾಗಿ ನಮ್ ಕಡೆ ಬೀದರ್ ಕಡೆ ಹೇಳ್ತಾರ ಸೌ ಬಕ್ನ ಏಕ್ ಲಿಖ್ನ. ತಿಳಿತಾ ಹಂಗಂದ್ರೆ ಏನು? ಸೌ ಬಕ್ನ ಏಕ್ ಲಿಖ್ನ ಅಂದ್ರ 100 ಮಾತಾಡ್ಬೇಕು, 1 ಬರಿಬೇಕು, ಈಕ್ವಲ್ ಇದೆ ಅಂತ. ಹಾಗಾಗಿ ನಾನು ಬರೀರಿ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಬ್ಯಾಸರ್ ಮಾಡ್ಕೋಬೇಡ್ರಿ. ನೀವು ಬರಿತಾ ಹೋದ್ರೆ ನಿಮ್ಗೆ ಖುಷಿ ಆಗುತ್ತೆ. ಆಮೇಲೆ ರೈಟ್ ಮೇಡಮ್ ಬರ್ಸ್ಯಾರ ಅದಕ್ಕೆ ನೆನಪಿದೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನೀವು ಬರೀಲಿಲ್ಲ ಅಂತ ತಿಳ್ಕೊರಿ. ಬರೀಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನಮ್ ಕಡೆ ಒಂದು ಗಾದೆ ಮಾತು ಬರುತ್ತೆ, ರಾತ್ರಿ ಎಲ್ಲಾ ರಾಮಾಯಣ ಕೇಳಿದಳಂತ ಒಬ್ಬಕಿ ಹೆಣ್ಮಗಳು. ರಾತ್ರಿ ಎಲ್ಲ ಇಡೀ ರಾತ್ರಿ ಕೇಳ್ತಾ 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 ಸ್ವಲ್ಪ ನಡು ನಿದ್ದೆ ಬಂದ್, ಆಕಿ ಸುಸ್ತಿ ಬಂದ್ ನಿದ್ದೆ ಆಗಿ. ಈಗ ಒಂಚೂರ್ ನಿದ್ರೆ ಮಾಡುವಾಗ ಮೇನ್ ಟಾಪಿಕ್ ಹೋಗ್ಬಿಡ್ತಕಿ ನಿದ್ರೆಯಲ್ಲಿ. ಬೆಳಗಾಗಿ ಎದ್ದು ನಾವು ಆಜು ಬಾಜು ಅಂತೀವಿ, ಪಕ್ಕದ ಮನೆ ಹೆಣ್ಮಗಳಿಗೆ ಹೇಳಿದಳು, ಏನ್ ರಾತ್ರಿ ರಾಮಾಯಣ ಬಾಳ್ ಚಂದ ಇತ್ತು, ಬಾಳ್ ಚಂದ ಹೇಳಿದ್ರು ಗುರುಗಳು, ಅದು ಈಕಿಗ್ ಬಾಳ ಖುಷಿ ಆಯ್ತು. ಆದ್ರೆ ಈಕಿಗ್ ರಾಮಾಯಣ ಬಗ್ಗೆ ಏನೂ ಗೊತ್ತಿಲ್ಲ ಪಾಪ, ಹೊಸ ಹೆಣ್ಮಗಳಿಗೆ. ಆಕಿ ಕೇಳ್ದಳಂತ, ಅಷ್ಟ್ ಚಂದ ಇತ್ತು ರಾಮಾಯಣ, ಮತ್ ರಾಮಗ್ ಸೀತಾ ಏನಾಗ್ತಿಳು ಅಂತ ಕೇಳಿದಳು. ರಾಮಗ್ ಸೀತಾ ಏನಾಗ್ತಿಳು. ಅವಾಗ ಈಕಿ ಹೇಳೋ ಹೊತ್ತಿಗೆ ಏನಾಗಿತ್ತು, ನಿದ್ದೆ ಬಂದಿತ್ತು, ಈಕಿಗ್ ಗೊತ್ತಿಲ್ಲ. ಅವಾಗ ಇದೇನ್ ಬಹಳ ದೊಡ್ಡದ ತಂಗಿ ಅಂದಳಂತ. ರಾಮಗ್ ಸೀತಾ ತಂಗಿ ಆಗ್ಬೇಕು ಅಂದಳಂತ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಯಾರ್ ನೋಟ್ ಮಾಡ್ಕೊಳ್ಳೋದಿಲ್ಲ ನೋಡ್ರಿ, ಅವ್ರೆಲ್ಲರಿಗ ರಾಮಗ್ ಸೀತಾ ತಂಗಿನೇ ಆಗಿರ್ತಾಳ 1-2 ದಿನ ಹೋದ್ಮೇಲೆ.
ಆಮೇಲೆ ನೀವು ಪಂಚತತ್ವಗಳು 5 ಪಂಚಭೂತದಲ್ಲಿ ಕನೆಕ್ಟ್ ಮಾಡಿರ್ತೀರಿ. ಪಂಚಭೂತಗಳ ತಂದು ಪಂಚೇಂದ್ರಿಯಗಳಲ್ಲಿ ಮಾಡ್ತೀರಿ. ಆ ಪಂಚೇಂದ್ರಿಯಗಳ ತಂದು ಮತ್ತೆ ಈ ಕಡೆ ಒಂದ್ ಮಿಕ್ಸ್ ಸಬ್ಜಿ ಮಾಡಿರ್ತೀರಿ. ನನಗ್ ಗೊತ್ತಿದೆ. ಸೊ ಹಾಗಾಗಿ ಯಾವಾಗ್ಲೂ ಹೇಳ್ತೀನಿ, ಬರ್ಕೋರಿ 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 ಅಂತ. ಓಕೆನಾ? ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಬರೀರಿ, ಮತ್ತೆ ನೆಕ್ಸ್ಟ್ ಬರೀರಿ ರೇಖೀಯ ಪಂಚತತ್ವಗಳು. ನೆಕ್ಸ್ಟ್ ಇರೋದು ರೇಖೀಯ ಪಂಚತತ್ವಗಳು. ಈಗ ಯಾರ್ಯಾರು ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ತಗೊಂಡಿರಿ, ಅವ್ರ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು ಮತ್ತೆ ಸ್ಕೆಚ್ ಪೆನ್ ಅನ್ನ ತಗೋರ್ ಕೈದಲ್ಲಿ. ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು ಮತ್ತೆ ಸ್ಕೆಚ್ ಪೆನ್ನು. ನಿಮ್ಮ ಅಕ್ಷರ ಹೆಂಗಾರ ಬರ್ಲಿ, ಒಟ್ಟು ಅದ್ರ ಮೇಲೆ ಬರೀರಿ. ಆಮೇಲೆ ಫೇರ್ ಚಂದ ಬೇಕು ಅಂದ್ರೆ ಮಕ್ಕಳ ಕೈಲಿ ಬರೆಸಿ, ಆಪ್ಷನ್ ಅದನ್ನು ಇದೆ. ಬಟ್ ಇವತ್ ಮಾತ್ರ ನೀವೇ ಬರೀಬೇಕು. ರೇಖೀಯ ಪಂಚತತ್ವ. ನಿಮ್ಗೆ ಒಂದು ವಿಷಯವನ್ನ ಹೇಳ್ತೀನಿ ನೋಡ್ರಿ. ಈ ಬ್ರಹ್ಮಾಂಡ ಇದೆಲ್ಲವೂ ಏನಾಗ್ತಾ ಇದೆ ಅಂದ್ರೆ ಒಂದು ನಿಯಮದ ಮೇಲೆ ನಡೀತಾ ಇದೆ. ಗೊತ್ತಲ್ಲ, ರೂಲ್ಸ್ ಇವೆ ಎಲ್ಲದಕ್ಕೂ. ಒಂದ್ ಮನೆ ಇದೆ ಅಂದ್ರೆ ಮನೆಯಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದಿರ್ತಾವ. ಸರ್ಕಾರ ನಡೀತಾ ಇದೆ, ನಿಯಮ. ಪಕ್ಷಗಳಿವೆ ನೋಡ್ರಿ. ಬಿಜೆಪಿ ತನ್ನದೇ ಆದ ನಿಯಮಗಳಿವೆ, ಕಾಂಗ್ರೆಸ್ಗೆ ತನ್ನದೇ ಆದ ನಿಯಮ ಇವೆ. ಒಂದಕ್ಕೊಂದು ಅಡ್ಜಸ್ಟ್ ಇಲ್ಲ. ಕಾರಣ ಏನು ಅಂದ್ರೆ ನಿಯಮ ಇರೋದು, ರೂಲ್ಸ್ ಹಂಗೆ ಇದೆ, ಯಾರು ಅದನ್ನ ತೆಗೆಯೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಜಗತ್ತು ಒಂದು ನಿಯಮದ ಮೇಲೆ ನಡೀತಾ ಇದೆ. ಸೇಮ್ ಅದೇ ರೀತಿ ನಮ್ಮ ರೇಖೆಯಲ್ಲೂ ಸಮೇತ 5 ನಿಯಮಗಳಿವೆ. ಅದಕ್ಕೆ ನಾವು ಪಂಚತತ್ವಗಳು ಅಂತ ಹೇಳಿ ಕರಿತೀವಿ. ರೇಖೀಯ ಪಂಚತತ್ವಗಳು. ಈಗೆಲ್ಲರೂ ಒಂದ್ಸಲ ಸರಿಯಾಗಿ 2 ಕಿವಿ ಇಲ್ಲ 8 ಕಿವಿಲಿಂದ ಕೇಳ್ರಿ. ಯಾರು ನಿಮ್ಮ ಜೀವನದಲ್ಲಿ ಈ ಪಂಚತತ್ವಗಳನ್ನ ಅಳವಡಿಸ್ಕೊಂಡಿರ್ತೀರಿ ಅವ್ರು ಮಾತ್ರ ರೇಖೆಯ ಜೊತೆಗೆ ಕನೆಕ್ಟ್ ಆಗಿ. ಇಲ್ಲಿನ ತಗೋರಿ, ಹೃದಯದಲ್ಲೂ ಇಡ್ರಿದು. ಯಾರು ಈ 5 ತತ್ವಗಳ ಜೊತೆ ಕನೆಕ್ಟ್ ಆಗಿರ್ತೀರಿ ಮತ್ತೆ ನಿಮ್ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡಿರ್ತೀರಿ ನೋಡ್ರಿ, ಅವರಿಗೆ ಮಾತ್ರ ಬ್ರಹ್ಮಾಂಡ ಸಪೋರ್ಟ್ ಮಾಡುತ್ತೆ. ಎಲ್ಲರಿಗ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿ ಈ ವಿಷಯ. ಏನ್ ಮಾಡೋದಿದೆ, ಈ 5 ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಈ ಮೊದಲನೇ ತತ್ವ ಬರೀರಿ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಭಯಂಕರ ಇದೆ ನೋಡ್ರಿ, ಹೆಂಗ್ ಮಾಡ್ತೀರಿ ನೋಡ್ರಿ. ಏನ್ ರೇಖಿ ಕಲಿಯೋರಿದ್ರೆ, ಸಿಟ್ಟು ಬಿಡೋರಿದ್ರೆ, ಏನ್ ಸಿಟ್ಟೆ ಹಂಗೆ ಇರ್ಲಿ, ರೇಖಿನೇ ಬಿಡ್ತೀರಿ. ಈಗ 2 ಆಪ್ಷನ್ ಒಂದೇ, ಒಂದ್ ಸಿಟ್ಟು ಹಿಡಿಬೇಕು ಇಲ್ಲ ರೇಖಿ ಹಿಡಿಬೇಕು. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಇದು ನಮ್ಮ ರೇಖೆಯ ಮೊದಲ ತತ್ವ, ಮೊದಲ ನಿಯಮ. ರೂಲ್ಸ್ ಇದೆ, ಹಿಂಗೆ ಇದು. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಎಸ್. ಸೊ ಇಲ್ಲಿ ನಾನು ಒಂದು ಕ್ವಶನ್ ಕೇಳ್ತೀನಿ, ಯಾರ್ಯಾರಿಗೆ ಕೋಪ ಇದೆ? ಕೋಪ ಅಂದ್ರೆ ಸಿಟ್ಟು, ರೋಷ, ದ್ವೇಷ, ಕ್ರೋಧ, ಪುಸ್ತಕೀಯ ಭಾಷೆ ಕ್ರೋಧ. ಯಾರ್ಯಾರಿಗಿದೆ ನೋಡ್ರಿ, ಇಮಾನ್ದಾರ್ಲಿಂದ ಮೀ ಅಂತ ಟೈಪ್ ಮಾಡಿ, ಇಲ್ದ್ರ ಐ ಅಂತ ಟೈಪ್ ಮಾಡಿ. ಇಮಾನ್ದಾರಿ ಅಂದ್ರೆ ಗೊತ್ತಲ್ಲ, ನ್ಯಾಯದಿಂದ. ಎಲ್ಲರೂ ಒಪ್ಕೋರ್, ಮೊದ್ಲು ಒಪ್ಕೋರ್, ಬದಲಾವಣೆ ಆಗೋದು ನಾನು ಐಡಿಯಾ ಕೊಡ್ತೀನಿ ಹೆಂಗ್ ಮಾಡ್ಬೇಕಂತ. ಎಸ್, ಚಾಟ್ ಬಾಕ್ಸ್ ನಲ್ಲಿ ಬರೀರಿ ಮೀ ಅಂತ ಹೇಳಿ. 1 ನಿಮಿಷ ವೇಟ್ ಮಾಡ್ರಿ. ಈಗ ಟೈಪ್ ಮಾಡಿ. ಯಾರ್ಯಾರಿಗೆ ಸಿಟ್ಟಿದೆ ನೋಡ್ರಿ ಅವ್ರೆಲ್ಲರೂ ಮೀ ಅಂತ ಹೇಳಿ ಟೈಪ್ ಮಾಡಿ. ಎಸ್, ಆಲ್ಮೋಸ್ಟ್. ಇಲ್ಲಿ ಯಾರೋ ಐಫೋನ್ ನಂಬರ್ ಮೀ ದೊಡ್ಡದು ಬರ್ದು ಬಿಟ್ಟಾರು. ಅಷ್ಟು ಭಯಂಕರ ಇದೆ ಪಾಪ ಅವ್ರಿಗೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಐಡಿಯಾ ಕೊಡ್ತೀನಿ, ವೇಟ್ ಮಾಡಿ. ಸಮ್ ಟೈಮ್ ಸ್ವಲ್ಪ ಇದೆ. ನನ್ ಸಿಟ್ಟಿದೆ ಸಮ್ ಟೈಮ್. ಈಗಾದ್ರೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಈಗ ನೀವು ಸಿಟ್ಟು ಬಿಟ್ರೆ ಮಾತ್ರ ರೇಖಿ ನಿಮ್ ಜೊತೆ ಕನೆಕ್ಟ್ ಆಗುತ್ತೆ. ಇವತ್ತು ಹೆಂಗ್ ಮಾಡ್ತೀರಿ ನೋಡ್ರಿ, ಈಗ ದೊಡ್ಡ ಸಮಸ್ಯೆ ಇದೆ, ಬಹಳ ಭಯಂಕರ ಇದೆ. ಈಗ ಸಿಟ್ ಬಿಟ್ರೆ ರೇಖಿದೊಳಗೆ ದೀಕ್ಷೆ ಸಿಗುತ್ತೆ ನಾಳೆ. ಇವತ್ತೇ ಡಿಸೈಡ್ ಮಾಡೋದಿದೆ. ನಿಮ್ ಟೈಮ್ ಮಾತ್ರ ಕಡಿಮೆ ಇದೆ. ಈಗ ನಾಳೆ ದೀಕ್ಷೆ ಬೇಕಾ ನಿಮ್ಗೆ ಸಿಟ್ ಬೇಕಾ? ಯಾವ ಚಾಯ್ಸ್ ಮಾಡ್ಲಿಕ್ಕೆ ರೆಡಿ ಇದ್ರಿ? ಯಾವ ಚಾಯ್ಸ್ ಮಾಡ್ತೀರಿ? ನಿಮ್ಗೆ ರೇಖಿ ಬೇಕಾ ಸಿಟ್ ಬೇಕು? ಇವತ್ತೇ ಡಿಸೈಡ್ ಮಾಡ್ಬಿಡ್ರಿ ಒಂದ್ಸಲ. ಏನಾದ್ರು ದೀಕ್ಷೆ ಬೇಕಾದವ್ರು ದೀಕ್ಷೆ ಅಂತ ಹಾಕ್ರಿ, ಸಿಟ್ ಬೇಕಾದವ್ರು ಸಿಟ್ಟೆ ಅಂತ ಹಾಕ್ರಿ. ಇಟ್ಕೊಂಡಿರಿ, ನಂಗೆ ಏನ್ ಮಾಡೋದು. ನಾನು ಅಂತೀನಿ 3 ದಿನದಾಗ ಅಟ್ಲೀಸ್ಟ್ ನಿಮ್ಗೆ ಯಾವ ಸೇವೆ ಕೊಟ್ಟಿಲ್ಲ ಅಂದ್ರೆ ನಿಮ್ ಸಿಟ್ಟಾರ ತೆಗೆದು ಹಾಕಮ್ಮಿ ಅಂತ ಪ್ಲಾನ್ ಅದ.
ಅಟ್ಲೀಸ್ಟ್ ಸಿಟ್ರ ತೆಗ್ದಾಗ್ದೇವ್ ಅಂದ್ರೆ ಪುಣ್ಯ ಖಾತಾ ನಮ್ ಜಮಾ ಆಗುತ್ತೆ. ಹಾ, ದೀಕ್ಷೆ ಬೇಕು. ಓಕೆ ಓಕೆ, ಬಹಳ ಗ್ರೇಟ್ ಇದ್ದೀರಿ ನೀವೆಲ್ಲ. ನೋಡ್ರಿ, 1 ನಿಮಿಷದಲ್ಲಿ ಡಿಸೈಡ್ ಮಾಡಿದ್ರಿ. ಇದ್ರ ಅರ್ಥ ಏನು ಅಂದ್ರ, ನಾವೆಲ್ರೂ ಒಳ್ಳೆಯವ್ರ ಆಗ್ಬೇಕನ್ನೋ ಪ್ರಯತ್ನ ಮಾಡ್ತಾ ಇರ್ತೀವಿ, ಪರಿಸ್ಥಿತಿಗಳು ನಮ್ಗೆ ಹಂಗ್ ಮಾಡ್ತಿರ್ತಾವ. ಒಪ್ತಿರಲ್ಲ? ನಾವ್ ಯಾರು ಮನ್ಸಿಲಿಂದ ಕೆಟ್ಟವ್ರಿಲ್ಲ. ಹಂಗೆ ಅಪರಾಧಿ ಭಾವನೆ ಕಾಡ್ಸೋದ್ ಬಿಟ್ಟಾಕ್ರಿ. ಈಸಿ ಟ್ರಿಕ್ ಹೇಳ್ತೀನಿ, ಸಿಟ್ ಹೆಂಗ್ ಬಿಡ್ಬೇಕು ಅಂತ. ನೀವು ನಿಯಮ ಓದಿದ್ರಲ್ಲ, ನಾನು ಇವತ್ತಿಗೆ ಮಾತ್ರ, ಇವತ್ ಒಂದೇ ದಿನದ ಟಾಸ್ಕ್ ಇದೆ ನಿಮ್ಗೆ, ತಲೆ ಕೆಡಿಸ್ಕೊಳ್ಳೋದ್ ಬೇಡ. ಏನಿದೆ ಅದ್ರಲ್ಲಿ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಒಂದೇ ದಿನಕ್ಕೆ ಬಿಡ್ಬೋದಲ್ಲ? ಬಹಳ ಈಸಿ ಇದೆ. ನನಗಂತೂ ಹಂಗ್ ಫೀಲ್ ಆಗೋದಿಲ್ಲ. ಯಾರ್ಯಾರಿಗನ್ಸು ಬಹಳ ಈಸಿ ಇದೆ? 1 ದಿನ ಬಿಡೋದಿದೆ, ಓನ್ಲಿ 24 hours ಮಾತ್ರ ಬಿಡೋದಿದೆ. ಸಾಧ್ಯ ಇದೆನಾ? ಇಡೀ ದಿನ ಇವತ್ ಬೆಳಗ್ಗೆ ಎದ್ರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ಓದಿದ್ರಿ. ಓದಿದ್ಮೇಲೆ ಮೈಂಡಿಗೆ ಮೆಸೇಜ್ ಏನ್ ಹೇಳೋದಿದೆ? ಇಡೀ ದಿನ ಏನಾದ್ರೂ ಆಗ್ಲಿ, ಆದ್ರೆ ನನಗೆ ರೇಖಿ ಮೇಲೆ ನಾನು ಪ್ರಮಾಣ ಮಾಡ್ತೀನಿ, ಇವತ್ ನಾನು ಸಿಟ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡ್ಬೇಕು. 1 ದಿನ ಪೂರ್ತಿ ಮಾಡ್ಬೇಕು. ಮಾಡ್ಬೋದಾ? ನಾನ್ ಬಾಲ್ಯದಲ್ಲಿದ್ದಾಗ ಹೇಳ್ತೀನಿ, ನನ್ನ ವಯಸ್ಸಿನವ್ರು ಯಾರ್ಯಾರಿದ್ರಿ ನಿಮ್ಗೆಲ್ಲ ಅನುಭವ ಇರ್ಬೋದು. ನಾವ್ ಸಣ್ಣವ್ರಿದ್ದಾಗ ಏನಾಗಿತ್ತು ಅಂದ್ರ, ಒಂದ್ ನ್ಯೂಸ್, ಬಹಳ ದೊಡ್ಡದ್ ನ್ಯೂಸ್ ಇತ್ತು. ಏನು ಅಂದ್ರ, ಅದೇನು ಒಂದು ದೆವ್ವ ಬರುತ್ತೆ ಹೊರಬಾಗಿಲು, ದೊಡ್ಡ ಬಾಗಿಲು ಇರುತ್ತೆ ನೋಡಿ, ಮನೆಯದು ಹೊರಬಾಗಿಲು. ಹಾ, ಅಲ್ಲಿ ಬಂದು ಅದು ಏನ್ ಮಾಡುತ್ತೆ ಅಂದ್ರೆ ಡೋರಿಂಗ್ ಬಡಿತಾ ಇರುತ್ತೆ. ಅವಾಗ ಅದು ದೆವ್ವಕ್ಕೆ ನಾವು ಒಂದ್ ಮೆಸೇಜ್ ಅನ್ನ ಕೊಡ್ತಿದ್ದೇವೆ. ಏನು ಅಂದ್ರ, ಇಂದು ಬೇಡ ನಾಳೆ ಬಾ ಅಂತ. ಯಾರ್ಯಾರು ಬರ್ತಿದ್ರಿ? ನಾನಂತೂ ಬರ್ತಿದ್ದೇವಲ್ಲ. ನೋಡ್ರಿ ಏಟ್ ಹುಷಾರ್ ನಾವು ದೆವ್ವಿಗೆ. ಆ ದೆವ್ವ ಏನ್ ಮಾಡ್ತಂದ್ರ, 1 ದಿನ ಬಂದ್ ನೋಡ್ಬೇಕ, ಇಲ್ಲ ಇವತ್ ಬೇಡ ನಾಳೆ ಬಾ ಅಂದಾರಂತದು ವಾಪಸ್ ಹೋಗುತ್ತೆ. ಮತ್ತೆ ಮರ್ದಿನ ಬರಸಂಕ ಮತ್ತೆ ಬರುತ್ತೆ. ಹಿಂಗ್ ದಿನ ಬಂದು ಹೋಗಿ ಅದು ಒಂದಿನ ಅದ್ ಏನಾಗುತ್ತೆ, ಮುದುಕಾಗಿ ಸತ್ತು ಹೋಯ್ತು. ದೇವ್ ಬರ್ಲೇ ಇಲ್ಲ. ಬಂದಿತ್ತ ನಮ್ಮ ಮನಿಗೆ? ಬರ್ಲೇ ಇಲ್ಲ. ಯಾಕೆ ಬಂದಿಲ್ಲ ಅಂದ್ರೆ, ಡೈಲಿ ನಾವು ಬರ್ದಿದ್ದು ಏನ್ ಆಗ್ತಿತ್ತು? ಓದ್ತಿತ್ತು. ಏನು? ನಾಳೆ ಬಾ. ಸೇಮ್ ಅದೇ ರೀತಿ ಇವತ್ತಿಗೆ ಮಾತ್ರ ನಾನ್ ಕೋಪ ಮಾಡಿಕೊಳ್ಳೋದಿಲ್ಲ ಅಂತ ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕು? ಡಿಸೈಡ್ ಮಾಡ್ಬೇಕು. 1 ದಿನ ಕಂಟ್ರೋಲ್ ಮಾಡ್ಬೇಕು. ಪರಿಸ್ಥಿತಿ ಬರುತ್ತೆ, ವ್ಯವಸ್ಥೆ ಇರುತ್ತೆ ಸುತ್ತ. ನಾವು ಒಳ್ಳೆಯವರನ್ನ ಕೆಟ್ಟವರನ್ನಾಗಿ ಮಾಡುವಂತ ಬಹಳ ದೊಡ್ಡ ವ್ಯವಸ್ಥೆ ನಮ್ ಸುತ್ತ ಕೆಲಸ ಮಾಡ್ತಾ ಇದ್ವಿ. ನೆನ್ಪಿಡ್ರಿ, ದೊಡ್ಡ ಅವಾರ್ಡ್ ತಗೊಂಡವ್ರು ಯಾರ್ಯಾರಿದ್ದಾರ ನೋಡ್ರಿ, ಅವ್ರ ಬಗ್ಗೆ ನಿಂದನೆ ಮಾಡೋದೇ ಒಂದ್ ಟೀಮ್ ಇದೆ, ಅದ್ರ ವಿರುದ್ಧ ಪಿತೂರಿ ಹೂಡೋದೇ ಇರುತ್ತೆ. ಹಾಗಾಗಿ ನಾವು ಎಲ್ಲರನ್ನ ಬಚಾಯಿಸ್ಕೊಂಡು ಏನೇನೋ ಆಗಿ ದೊಡ್ಡ ಸಾಧು ಸಂತ ಆಗ್ತೀನಿ ಅಂದ್ರೆ ಆಗೋದಿಲ್ಲ. ಆದ್ರೆ ನಾನ್ ಹೇಳ್ತೀನಿ, ಟಾಸ್ಕ್ ಯಾವಾಗ್ಲೂ ನೆನ್ಪಿಡ್ರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಸಣ್ಣ ಟಾಸ್ಕ್ ಅನ್ನ ಕೊಟ್ಟಾಗ ಅದು ಕಂಪ್ಲೀಟ್ ಮಾಡುತ್ತೆ. ಆದ್ರೆ ಇಲ್ಲಿ ತನಕ ನಿಮ್ಗೆ ಸಿಟ್ಟು ಬಿಡೋದಕ್ಕೆ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂದ್ರ, ನೀವೇನ್ ಅಂದ್ರಿ, ಏನ್ ಡಿಸೈಡ್ ಮಾಡ್ರಿ? ಇವತ್ತಿನಿಂದ ನಾನ್ ಸಿಟ್ಟೇ ಮಾಡಂಗಿಲ್ಲ. ಯಾವಾಗ ಸಿಟ್ ಮಾಡೋದಿಲ್ಲ ಅಂದ್ರೆ ಈ ಮೆಸೇಜ್ ಎಲ್ಲಿಗೆ ಹೋಗ್ತು? ಸಬ್ ಕಾನ್ಶಿಯಸ್ ಮೈಂಡಿಗೆ. ಸಿಟ್ ಮಾಡೋದಿಲ್ಲ ಅಂದ್ರ ನಿಮ್ಗೆ ಸಿಟ್ ಮಾಡುವಂತದ್ದೇ ಸಿಚುವೇಶನ್ಗಳು ಕ್ರಿಯೇಟ್ ಆದವು. ಯಾರ್ಯಾರಿಗೆ ಅನುಭವ ಇದೆ? ಯಾವಾಗ ಸಿಟ್ ಬಿಡ್ಬೇಕಂದಿರಿ, ಅದು ನಿಮ್ಗೆ ಚಾಲೆಂಜ್ ಕೊಟ್ಟಿದೆ. ಈಗ ಏನ್ ಮಾಡೋದಿದೆ? 1 ದಿನಕ್ಕೆ, ಸಿಂಗಲ್ ಡೇ, ಅವತ್ ದಿನ ಏನೇ ಬರುತ್ತೆ ನೋಡ್ರಿ, ಮೈಂಡ್ ಅಲ್ಲಿ ಮೆಸೇಜ್ ಇಡ್ರಿ, ನಿಯಮ, ಎಸ್ ನಾನು ಇವತ್ತೊಂದಿನ ಕೋಪ ಮಾಡ್ಕೊಳ್ಳೋದಿಲ್ಲ. ಈಗ ಮರ್ದಿನ ಬೆಳಗ್ಗೆ ಮತ್ತೆ ಓದ್ಬೇಕು, ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದು. ಇವತ್ ಮಾಡೋದಿಲ್ಲ. ಈ ರೀತಿ ಕಂಟಿನ್ಯೂ 21 ಡೇಸ್ ನೀವು ಯಾರು ಫಾಲೋ ಮಾಡ್ತೀರಿ ನೋಡ್ರಿ, 22ನೇ ದಿನ ಬ್ರಹ್ಮಾಂಡ ನಿಮ್ ಜೊತೆ ಕನೆಕ್ಟ್ ಆಗುತ್ತೆ. ನಿಮ್ ಸುತ್ತ ಅದು ಎಂತ ವಾತಾವರಣ ತಯಾರು ಮಾಡುತ್ತೆ ಅಂದ್ರ, ನೀವು ಟೆನ್ಷನ್ ಕೊಡೋರು ಬಹಳ ಸಲ ಕಡಿಮೆ ಆಗ್ಬಿಡ್ತಾರ, ಆಟೋಮೆಟಿಕ್ ಕಡಿಮೆ ಆಗ್ತಾರೆ. ಇದು ಮಿರಾಕಲ್ ನನ್ ಜೊತೆಗೆ ಆಗಿದ್ದಿದೆ, ನಿಮ್ಗೂ ಆಗುತ್ತೆ. ಯಾವಾಗ ನನ್ಗಾಗಿದೆ ಅಂದ್ರೆ ನಿಮ್ಗೆ ಆಗ್ಲೇಬೇಕು. ನಾನು ನೀವೆಲ್ಲ ಒಂದೇ ಅಲ್ಲ, ಮನುಷ್ಯ ಜಾತಿ ತಾನೊಂದೇವಲ್ಲ. ನಾವೆಲ್ಲರೂ ಮನುಷ್ಯರಿದ್ದೀವಿ ಅಂದ್ರೆ ಒಂದೇ ರೀತಿ ಇರ್ತೀವಿ, ಅದ್ರಲ್ಲಿ ಏನು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಮೊದಲನೇ ನಿಯಮವನ್ನ ಮಾಡ್ಬೋದಾ ಮಕ್ಕಳು ನಮ್ದೆಲ್ಲಾರು? ಈಸಿ ಇದೆ. ಈಗ ಯಾರಿಗೆ ಅನಿಸುತ್ತೆ ಈಸಿ ಇದೆ? ಈಸಿ ಇದ್ದವ್ರು ಒಂದ್ಸಲ ಈಸಿ ಟೈಪ್ ಮಾಡ್ರಿ. ಮೇಡಮ್ ಮಾಡ್ಬೋದ್ರಿ, 1 ದಿನಕ್ಕೆ ಏನಂತ ದೊಡ್ಡದಿಲ್ಲ. ಹಾಗಾಗಿ ಲೈಫ್ ನಲ್ಲಿ ಬರ್ಕೋರಿ, ನಿಮ್ಮ ಸ್ವಪರಿವರ್ತನೆ ಇದೆ ನೋಡ್ರಿ, ಅದನ್ನ ನೀವು ನಿಧಾನಕ್ಕೆ ಮಾಡ್ಬೇಕು, ಹಂತವಾಗಿ ಮಾಡ್ಬೇಕು. ಅವಾಗ ಯೂನಿವರ್ಸ್ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ. ಯೋಚನೆ ಮಾಡ್ರಿ, ನೀವು ತಲೆ ತುಂಬಾ ಟೆನ್ಷನ್ ತಗೊಂಡ್ರಿ, ಫುಲ್ ಟೆನ್ಷನ್, ಕೋಪ, ಸಿಟ್ ಭಯಂಕರ, ನಿಮ್ಗೆ ಹೀಲಿಂಗ್ ಮಾಡ್ಲಿಕ್ಕೆ ಆಗುತ್ತೇನ್ ಹೇಳ್ರಿ ನಂಗ? ಯಾರಿಗೋ ಚಿಕಿತ್ಸೆ ಕೊಡಕ್ ಆಗುತ್ತಾ? ಆಗೋದಿಲ್ಲ. ಹೋಗ್ಲಿ, ಅಂತ ಸಿಟ್ಟಿನ ಭರದಲ್ಲಿ ನೀವೇ ಹೀಲಿಂಗ್ ಮಾಡ್ಕೊಂಡ್ರೆ ಇನ್ನ ಹೆಚ್ಚಿಗೆ ಸಿಟ್ಟು ಬರುತ್ತೆ, ಎನರ್ಜಿ ಮತ್ ಡಬಲ್ ಆಗುತ್ತೆ ಹೀಲಿಂಗ್ ನೊಳಗೆ. ಸೊ ಹಾಗಾಗಿ ಈ ನಿಯಮ ಇದೆ ನೋಡ್ರಿ, ಇದನ್ನ ನೀವು 21 ಡೇಸ್
ಮಾಡ್ಬೇಕು. ಮಾಡ್ತೀರಿ ಎಲ್ಲರೂ? ಮಾಡ್ತೀರಿ? ಹಾ. ರೇಖಿ ಲೆವೆಲ್ 2 ನಲ್ಲಿ ಬರೋದು ಬಿಡೋದು ಅದು ನಿಮ್ ಹಣೆ ಬರ. ನಾವ್ ಯಾರಿಗೂ ಪ್ರೆಷರ್ ಇಲ್ಲ ನಮ್ ಕಡೆಯಿಂದ. ಆದ್ರೆ ಅಟ್ಲೀಸ್ಟ್ ಬಂದಿರಂದ್ರೆ ಇದು ಒಂದಾದ್ರೂ ಪರಿವರ್ತನೆ ನಿಮ್ಮಿಂದ ಆಗುತ್ತೆ ಅಂತೇಳಿ ಅನ್ಕೊಂಡಿನಿ. ಅದಾದ್ಮೇಲೆ ಬರ್ಕೋರಿ 2ನೇ ನಿಯಮ. ಇದು ಈಸಿ ಇದೆ, ಕಷ್ಟ ಯಾವ್ದು ಇಲ್ಲ ನನ್ನ ಹತ್ರ. ನಾನು ಅಷ್ಟು ಸರಳ ಮಾಡಿ ಹೇಳ್ತೀನಿ. ನನ್ನ ಪ್ರಯತ್ನ ಅಷ್ಟಿದೆ. ನಾನು ಓಕೆ. ಸೊ 2ನೇ ನಿಯಮವನ್ನ ಸ್ವಲ್ಪ ಬರೀರಿ. 1 ನಿಮಿಷ ಎಲ್ಲ ಮ್ಯೂಟ್ ಮಾಡ್ತೀನಿ. ಎಸ್, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. 2ನೇದು, ಈ ಜಗತ್ತಿನಲ್ಲಿರುವಂತ 700 ಕೋಟಿ ಜನಸಂಖ್ಯೆ ಇದೆ ನೋಡ್ರಿ. 700 ಕೋಟಿ ಜನರಿಗೂ ಸಮೇತ ಚಿಂತೆ ಇದೆ, ಒಂದಲ್ಲ ಒಂದು. ನೀವು ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಎಲ್ಲರಿಗೂ ಚಿಂತೆ ಇಲ್ಲದ ವ್ಯಕ್ತಿ ಜಗತ್ತಲ್ಲಿ ಇಲ್ಲ. ಒಪ್ತೀರಿ ಎಲ್ಲಾರು? ಎಲ್ಲರಿಗೂ ಚಿಂತೆ ಇದೆ. ಈಗ ನನ್ನ ಪ್ರಶ್ನೆ ಏನ, ನೀವು ಸರಿಯಾಗಿ ಅರ್ಥ ಮಾಡ್ಕೋರಿ. ಇವತ್ತಿನ ತನಕ ನೀವು ಚಿಂತೆ ಮಾಡೋದ್ರಿಂದ ಒಂದು ಚಿಂತೆಗಾದ್ರೂ ಪರಿಹಾರ ಸಿಕ್ಕಿದೆನಾ? ಸಿಕ್ಕರು ನನ್ಗೆ ಹೇಳಿ, ನನ್ಗೂ ಒಂದು ಐಡಿಯಾ ಕೊಡು. ನಾನಂತೀನಿ ಹಾ ಅವ್ರಿಗೆ ಪರಿಹಾರ ಸಿಕ್ಕರೆ ನನ್ಗೂ ಸಿಗುತ್ತೆ. ಸಿಗೋದಿಲ್ಲ. ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ನಿಮ್ಮ ವೈಬ್ರೇಷನ್, ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಎನರ್ಜಿ ನಿಂಬಲ್ಲಿ ಜಾಸ್ತಿ ಆಗ್ಬೇಕಂದ್ರ ನೀವು ನಿಶ್ಚಿಂತತೆಯಿಂದ ಇದ್ದಾಗ ಮಾತ್ರ ಅದು ಸಾಧ್ಯ ಇದೆ. ಹಾಗಾಗಿ ನೆನ್ಪಿಡ್ರಿ, ನೀವು ಚಿಂತೆ ಮಾಡೋದ್ರಿಂದ ಜಗತ್ತಲ್ಲಿ ಯಾವ ಚಿಂತೆಗೂ ಪರಿಹಾರ ಇಲ್ಲ. ಹಾಗಾಗಿ ಬೆಳಗಾಗಿ ಎದ್ದು ಇರ್ಬೋದು ಚಿಂತೆ. ನೀವು ಮನೆ ನಡೆಸ್ಬೇಕು, ಫೈನಾನ್ಸಿಯಲ್ ಸ್ಟ್ರಗಲ್ ಇರುತ್ತೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ನಲ್ಲಿ ಏನೇನೋ ಗಡ್ಬಡ ಆಗಿರುತ್ತೆ, ನಿಮ್ ಬಾಸ್ ಸರಿ ಇರೋದಿಲ್ಲ, ಲೀವ್ ಸಿಗೋದಿಲ್ಲ, ಟ್ರಾಫಿಕ್ ಇರುತ್ತೆ, ಏನೆಲ್ಲವೂ ಟೆನ್ಷನ್ ಇದೆ, ಏನೆಲ್ಲವೂ ಚಿಂತೆ ಇದೆ. ಒಂದ್ ಮನೆ ಕಟ್ಬೇಕಂತೀರಿ, ಇಲ್ಲ ಸಾಲ ಸೂಲ ಏನೋ ಮಾಡ್ಕೊಂಡಿರ್ತೀರಿ. ಚಿಂತೆಗಳು ಯಾವಾಗ್ಲೂ ಇದ್ದುದ್ದೇ. ಆದ್ರೆ ನಿಮ್ಮ ಎನರ್ಜಿ ಏನಾದ್ರೂ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡ್ಬೇಕಂದ್ರ ನೀವು ಚಿಂತೆಯನ್ನ ಬಿಟ್ಟು ಹಾಕ್ಬೇಕು, ಅದನ್ನ ಟಾಸ್ಕ್ ಆಗಿ ತಗೋಬೇಕು. ಇವತ್ತು ಚಿಂತೆ ಮಾಡೋದಿಲ್ಲ. ಈಸಿ ಇದೆ. ನಾನಂತೂ ಹಿಂಗೆ ನೋಡ್ರಿ, ನಿಮ್ ಮುಂದ್ ಕುಂತೀನಿ. ಈಗ ನಮ್ದು 18ನೇ ತಾರೀಕಿಗೆ ನಮ್ದು ಟ್ರಸ್ಟ್ ಬಿಲ್ಡಿಂಗ್ ಓಪನಿಂಗ್ ಇದೆ. ಟ್ರಸ್ಟ್ ಬಿಲ್ಡಿಂಗ್ ಓಪನಿಂಗ್ ಇದೆ. ನೀವು ಯಾರ ಫೋಟೋ ಹಾಕಿರ್ತೀನಿ, ನೀವು ನೋಡಿರ್ಬೇಕಾದ್ರೆ ನಮ್ ಬಿಲ್ಡಿಂಗ್ ಹೆಂಗಿದೆ ಅಂತ. ಬಹಳ ಹೆವಿ ವರ್ಕ್ ಇದೆ. ಈಗ ಮುಂಜಾನೆ ಹಿಡಿದು ಸಂಜೆ ತನಕ 24 ತಾಸು ಕೆಲಸ ಮಾಡಿದ್ರು ಮುಗಿಯೋದಿಲ್ಲ, ಅಷ್ಟು ವರ್ಕ್ ಲೋಡ್ ಇದೆ ನಮ್ಗೆ ಸದ್ಯಕ್ಕೆ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಆದ್ರೂ ನಿಮ್ ಮುಂದ್ ಕುಂತ್ ಕೆಲಸ ಮಾಡ್ತಾ ಇದೀನಿ. ರೀಸನ್ ಏನು? ನಿಶ್ಚಿಂತಿದ್ದೀನ. ಅವ್ನ್ ಮಾಡೋನಿದ್ದಾನೆ, ನಾನೇ ತಲೆ ಕೆಡ್ಸ್ಕೊಲಿ? ನಾನ್ ನಿಮಿತ್ತ ಇದ್ದೀನಿ ಅಷ್ಟೇ. ನಾನ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರೋ ಬಂದ್ ಮಾಡ್ತಾರೆ, ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನೀವು ಚಿಂತೆ ಮಾಡೋದ್ರಿಂದ ಚಿಂತೆ ಯಾವಾಗ್ಲೂ ಕಡಿಮೆ ಆಗೋದಿಲ್ಲ. ಆದ್ರೆ ನೀವು ನಿಶ್ಚಿಂತ ಆಗಿದ್ದಾಗ ನಿಮ್ ಚಿಂತೆಗಳು ಕಡಿಮೆ ಆಗುತ್ತೆ. ಹಾಗಾಗಿ 2ನೇ ನಿಯಮ ಏನ್ ಹೇಳುತ್ತೆ? ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಈಸಿ ಇದೆನಾ? ಹಾ. ನನ್ನ ಹೃದಯದಿಂದ ಹೇಳ್ತೀನಿ, ನೀವೆಲ್ಲರೂ ನಿಶ್ಚಿಂತಾಗಿರಿ. ಏನೇನ್ ಆಗ್ಬೇಕು ಅಂತಿದೆ ನೋಡ್ರಿ, ಇಲ್ಲಿಯವರೆಗೂ ಅದೆಲ್ಲವೂ ಆಗಿದೆನಾ? ಮುಂದೇನು ಏನೇನ್ ಆಗ್ಬೇಕಂತಿದೆ ನೋಡ್ರಿ, ಅದೆಲ್ಲವೂ ಆಗುತ್ತೆ. ನೀವ್ ಏನ್ ಮಾಡ್ಬೇಕಂದ್ರ ಸಾಕ್ಷಿಯಾಗಿ ನೋಡೋದನ್ನ ಕಲಿಬೇಕು. ನೆನ್ಪಿಡ್ರಿ, ಸಾಕ್ಷಿ ಭಾವಕ್ಕೆ ಬರ್ಬೇಕು. ಪೂರ್ತಿ ಮೋಹಕ್ಕೂ ಆಗ್ಬೇಡ್ರಿ, ಪೂರ್ತಿ ತ್ಯಾಗಕ್ಕೂ ಒಳಗಾಗ್ಬೇಡ್ರಿ. ಯಾವ್ದು ಹೆಂಗ್ ಬರುತ್ತೆ ಹಂಗೆ ಸ್ವೀಕಾರ ಮಾಡಿ. ಅವಾಗ ನಿಜವಾದ ಜೀವನ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ರಿಯಲ್ ಲೈಫ್ ಏನಿದೆ ನೋಡ್ರಿ, ಇಲ್ಲಿ ತನಕ ನಿಜವಾದ ಜೀವನವನ್ನ ನಾವು ಅನುಭವಿಸೇ ಇಲ್ಲ. ಬರೀ ಟೆನ್ಷನ್, ಅದು ಇದು ಸ್ಟ್ರಗಲ್, ಏನೇನೋ ಮಾಡ್ಕೊಂಡಿವಿ. ನಾನ್ ಹೇಳ್ತೀನಿ, ಈಗ ನೀವು ನಿಶ್ಚಿಂತ ಸ್ಥಿತಿಗೆ ಬರ್ರಿ. ಚಿಂತೆಯನ್ನ ಬಿಟ್ಟು ಹಾಕ್ರಿ. ಮತ್ ಬಿಡೋದ್ರಿಂದ ಏನಾದ್ರೂ ವ್ಯತ್ಯಾಸ ಆಗುತ್ತೇನೋ? ಆಗೇ ಆಗುತ್ತೆ. ಯಾವಾಗ ನೀವು ನಿಶ್ಚಿಂತ ಆಗಿರ್ತೀರಿ, ರಿಲ್ಯಾಕ್ಸ್ ಆಗಿರ್ತೀರಿ, ಪೀಸ್ಫುಲ್ ಆಗಿರ್ತೀರಿ, ಅವಾಗ ಎನರ್ಜಿ, ಬ್ರಹ್ಮಾಂಡ ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನನ್ಗೆ ಯಾಕೆ ಬ್ರಹ್ಮಾಂಡ ಸಪೋರ್ಟ್ ಮಾಡುತ್ತೆ ಅಂದ್ರೆ ಚಿಂತೆ ಮಾಡಂಗಿಲ್ಲ ನಾ. ಹಂಗನ್ನಂಗ್ ಚಿಂತೆ ಇಲ್ಲ ಅಂತ ತಿಳ್ಕೊಬೇಡ್ರಿ, ಭಯಂಕರ ಇದೆ. ಎಲ್ಲರಿಗೂ ಇರೋದೇ ಅದು, ತಲೆ ಕೆಡ್ಸ್ಕೊಬೇಡ್ರಿ. 50 ಶಾಲೆಗಳ ಮೇಲೆ ವರ್ಕ್ ಮಾಡ್ತೀನಿ ನಾನು, CRP ಅಂತ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ರಿ ಸ್ವಲ್ಪ ಕೈ ಮಾಡಿ. ನೀವ್ ಯಾರಿದ್ರಿ ನಿಮ್ಗೆ ಗೊತ್ತಿರುತ್ತೆ CRP ವರ್ಕ್ ಎಷ್ಟಿರುತ್ತೆ. ಬರೀ ಟೀಚರ್ಸ್ ಗಳು 400 ಜನ ಇದ್ದಾರೆ, 7,000 ಮಕ್ಕಳವ ನನ್ನ ಇದ್ರಲ್ಲಿ. ಬೆಳಗಾಗಿ ಎದ್ರು ದೊಡ್ಡ ಹೋರಾಟ ಇದೆ, ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಮಾಡ್ತೀನಿ. ಸೊ ಹಾಗಾಗಿ ನೀವ್ ಯಾವಾಗ್ಲೂ ನಿಶ್ಚಿಂತ ಆಗೋದನ್ನ ಕಲೀರಿ, ಬ್ರಹ್ಮಾಂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ 3ನೇದ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಬಹಳಷ್ಟು ಸಲ ಏನಾಗುತ್ತೆ ಅಂದ್ರ, ನಮ್ಗೇನ್ ಜಾಬ್ ಇರುತ್ತೆ ನೋಡ್ರಿ, ಹುದ್ದೆ, ಕರ್ತವ್ಯ, ಅದು ನಮ್ಗೆ ಇಷ್ಟ ಆಗೋದಿಲ್ಲ. 100ಕ್ಕೆ 65% ಜನ
ಸಂಶೋಧನೆ ಹೇಳುತ್ತೆ 165% ಜನ ಅವರ ಹುದ್ದೆಯನ್ನ ಅವ್ರು ಇಷ್ಟಪಡೋದಿಲ್ಲ ಅಂತ, ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ. ರೀಸನ್ ಏನು ಅಂದ್ರೆ ಅನಿವಾರ್ಯ ಕಾರಣಕ್ಕಾಗಿ ಮಾಡಿರ್ತಾರೆ. ಯಾರು ಟೀಚರ್ ಆಗ್ಬೇಕಂತಿರ್ತಾರ, ರಿಸಲ್ಟ್ ಸರಿ ಬರೋದಿಲ್ಲ, ಪೊಲೀಸ್ ಆಗಿರ್ತಾರೆ. ಆಗುತ್ತಲ್ಲ, ರಿಸಲ್ಟ್ ಸರಿ ಬರೋದಿಲ್ಲ, ಪೊಲೀಸ್ ಆಗಿರ್ತಾರೆ. ಯಾರು ಪೊಲೀಸ್ ಆಗ್ಬೇಕಂತಿರ್ತಾರ ನೋಡ್ರಿ, ಹೈಟ್ ಹೆಚ್ಚು ಕಡಿಮೆ ಆಗಿರುತ್ತೆ, ಹೋಗಿ ಕಂಡಕ್ಟರ್ ಆಗಿ. ಹಾಗಾಗಿ ಈ ಕಡೆ ಟೀಚರು ಖುಷಿಲ್ಲ, ಈ ಕಡೆ ಕಂಡಕ್ಟರ್ ಖುಷಿಲ್ಲ, ಈ ಕಡೆ ಪೊಲೀಸ್ ಖುಷಿ, ಯಾರು ಖುಷಿನೇ ಇಲ್ಲ. ರೀಸನ್ ಏನು ಅಂದ್ರ ನಾವು ಮಾಡೋ ಕರ್ತವ್ಯ ಇದೆ ನೋಡ್ರಿ, ಅದು ನಮ್ಗೆ ಇಷ್ಟ ಇಲ್ಲ. ಆದ್ರೆ ರೇಖಿ ಏನ್ ಹೇಳುತ್ತೆ ಅಂದ್ರ, ನಾನು ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿದಾಗ ಯೂನಿವರ್ಸ್ ನನ್ಗೆ ಸಪೋರ್ಟ್ ಮಾಡುತ್ತೆ. ಈ ಮಾತ್ ನೆನ್ಪಿಡಿ, ಇಮಾನ್ದಾರಿ ಇರ್ರಿ. ಯಾರ್ ಬಾಸ್ ನೋಡ್ತಾರ, ನೋಡೋದಿಲ್ಲ, ಯಾರ್ ಕೇಳ್ತಾರ, ಕೇಳೋದಿಲ್ಲ. ಆದ್ರೆ ನನ್ ಒಳಗೊಂದು ಆತ್ಮಸಾಕ್ಷಿ ಅಂತ ಇದೆಯಲ್ಲ, ನನ್ಗೆ ಸ್ಯಾಲ್ರಿ ಬರ್ತಾ ಇದೆ. 24x7 ಅಂತೂ ಯಾರು ನನಗ್ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅಷ್ಟು ಟೈಮ್ ಎಲ್ಲ ನೋಡೋದು ಇನ್ನೂ ಒಂದು ಪರಾತ್ಪರ ಶಕ್ತಿ ಇದೆ ನೋಡ್ರಿ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ, ಇವತ್ತೊಂದಿನ ಮಾಡು, ನನ್ನ ಕರ್ತವ್ಯವನ್ನು ನಾನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ನಿಮ್ಮ ಎದುರಿ ಕುಂತೀನಿ ನೋಡ್ರಿ, ಇದು ನನ್ನ ಡ್ಯೂಟಿ ಇದೆ. ನಾನು ಫೀಸ್ ತಗೊಂಡಿಲ್ಲ ಸೆಕೆಂಡ್ರಿ, ಅದು ನನ್ನ ಡ್ಯೂಟಿ ಏನಿದೆ, ನಿಮ್ ಕ್ಲಾಸ್ ಕೊಡೋದಿದೆ, ನಿಮ್ ಜೀವನವನ್ನ ಪರಿವರ್ತನೆ ಮಾಡೋದಕ್ಕೆ ನಾನ್ ನಿಂತೀನಿ ಅಂದ್ರೆ ನನ್ನ ಕರ್ತವ್ಯ ನಾನು ಪೂರ್ತಿ ಮಾಡ್ತಾ ಇದ್ದೀನಿ. ಈಗ ಹಾಗೆ ನೀವು ಸಮೇತ ನಿಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿ. ತಾಯಿ ಇದ್ದೀರಿ, ತಾಯಿಯ ಪಾತ್ರವನ್ನ ನಿಷ್ಠೆಯಿಂದ ಮಾಡಿ. ಹೆಂಡತಿ ಇದ್ರಿ, ಹೆಂಡತಿ ಪಾತ್ರ ಮಾಡಿ. ಗಂಡ ಇದ್ದೀರಿ, ಗಂಡ ಪಾತ್ರ. ಆಫೀಸ್ ನಲ್ಲಿ ಎಲ್ಲೆಲ್ಲಿ ಯಾವ ಯಾವ ಪಾತ್ರಗಳಿವೆ ನೋಡ್ರಿ, ಅವೆಲ್ಲವನ್ನ ಸರಿಯಾಗಿ ಮಾಡೋದ್ ಕಲಿ. ಅವಾಗ ಬ್ರಹ್ಮಾಂಡ ಏನ್ ಮಾಡುತ್ತೆ ಅಂದ್ರ ಮಿರಾಕಲ್ ಮಾಡುತ್ತೆ, ಚಮತ್ಕಾರಗಳು ತರುತ್ತೆ ನಿಮ್ ಜೀವನದಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೀನಿ. 4ನೇ ನಿಯಮ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಬಹಳಷ್ಟು ಸಲ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಸಾಮಾನ್ಯ ಕಾಮನ್ ಆಗಿ ಸ್ವಂತ ಮನೆ ಯಾರ್ಯಾರಿಗಿದೆ ಸ್ವಲ್ಪ ಕೈ ಮಾಡ್ರಿ. ಸ್ವಂತ ಮನೆಯವರಿಗೆ ಸ್ವಲ್ಪ ಕಷ್ಟ ನನ್ಗೆ ಗೊತ್ತಿದೆ. ಸುಧಾ ಇದ್ದಾರೆ ಇಲ್ಲಿ, ಒಂದೇ ಸ್ಕ್ರೀನ್. ಸ್ವಂತ ಮನೆ, ಇಲ್ಲಿ ಸ್ವಂತ ಮನೆಯವ್ರದ್ದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರ, ಎಲ್ಲಾ ಖಾಲಿ ಪ್ಲಾಟ್ಗಳು ಇದ್ದಿರ್ತಾವ್ ನೋಡ್ರಿ. ನೀವು ಹಳ್ಳಿ ಊರ್ ಕಡೆ ಎಲ್ಲ ಹೋದ್ರು ಗೊತ್ತಾಗ, ಫಸ್ಟ್ ಯಾರ್ ಮನೆ ಕಟ್ಟಿರ್ತಾರ ನೋಡ್ರಿ, ಅವ್ರು ಏನ್ ಮಾಡ್ತಾರ ಅಂದ್ರೆ ಎಲ್ಲಾರ್ದು ಒಂದೊಂದು ಫೀಟ್ ತಗೊಂಡಿರ್ತಾರ. ಫಸ್ಟ್ ಮನೆ ಕಟ್ಟೋ ಒಂದ್ 10 ಪ್ಲಾಟ್ ಖಾಲಿ ಇದ್ದಿರ್ತಾವ, ಅವ್ರು ಬಂದ್ ಫಸ್ಟ್ ಕಟ್ಟಿರ್ತಾರ. ಆಗುತ್ತಲ್ಲ, ಎಲ್ಲಾರ್ದು ಒಂದ್ ಚೂರ್ ಚೂರ್ ತಗೊಂಡಿರ್ತಾರ. ಯಾಕೆ ತಗೋತಾರ ಗೊತ್ತಿಲ್ಲ ದೇವ್ರಿಗೆ. ಈಗ ನೀವು ಬಂದ್ ಮನೆ ಕಟ್ಟುವಾಗ ಅಳತೆ ಮಾಡಿ ನೋಡಿರ್ತೀರಿ, ನಿಮ್ದು 1 ಫೀಟ್ ಆ ಕಡೆ ಹೋಗಿರುತ್ತೆ. ಈಗ ಅದು ಒಂದೇ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುಂತೈತಿ. ಮೈಂಡ್ ಡಿಸೈಡ್ ಮಾಡ್ತು ಒಳ್ಳೆಯವ್ರಲ್ಲ ಇವ್ರು, ಎಲ್ಲವ್ರು ನುಂಗ್ ನೀರ್ ಕುಡಿಯೋವ್ರ ಅಂತ ಹೇಳಿ ತಿಳ್ಕೊಂಡಿತ್ತು. ಈಗ ಲೈಫ್ ಟೈಮ್ ಅವ್ರ ಜೊತೆ ರಿಲೇಶನ್ ಇದೆ ನೋಡ್ರಿ, ಅದು ಬಿಗಡಾಯಿಸಿ ಇಬ್ಬರು ನಡುವೆ. ಎಷ್ಟೋ ಸಲ ನಮ್ ಪಕ್ಕದ ಮನೆಯಲ್ಲಿ ಎಷ್ಟು ಮಕ್ಕಳವಂತ ನಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ದಯವಿಟ್ಟು ನೆನ್ಪಿಡ್ರಿ, ಇದು ಒಂದು ಶಬ್ದ. ನಮಗೆ ಜೀವನದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಅಂತ ಬಂದ್ರೆ 1 ನಿಮಿಷದ ಒಳಗೆ ಬಂದು ಸಪೋರ್ಟ್ ಮಾಡೋರು ಯಾರಾದ್ರೂ ಇದ್ರೆ ನಮ್ಮ ಮನೆ ಅಕ್ಕಪಕ್ಕದವ್ರು ಇರ್ತಾರೆ. ನೆನ್ಪಿಡ್ರಿ ಇದು ಮಾತು. ನಮ್ಮ ಮನೆ ಸದಸ್ಯರು ಇರೋದಿಲ್ಲ, ಅವ್ರು ಎಲ್ಲೆಲ್ಲೋ ಆಫೀಸ್ನಾಗ ಇದ್ದಿರ್ತಾರೆ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನನ್ನ ನೆರೆ ಹೊರೆಯವರನ್ನ ನಾನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. 1 ಫೀಟ್ ಹೋದ್ರು ಹೋಗಿ ಬಿಟ್ಟಾಕ್ರಿ, ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ ಇದೆ. ಎಷ್ಟೋ ಸಲ ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮಾರ್ ಹಾಕಿ ಹೋಗ್ಯಾರ, ಯಾಕಂದ್ರ ಅಕ್ಕಪಕ್ಕದಲ್ಲಿ ಸರಿ ಇಲ್ಲ ಜನ. ಇವತ್ ನೀವು ಇಷ್ಟು ನೆಮ್ಮದಿಯಾಗಿ ಕುಂತೀರಂದ್ರ ನಿಮ್ ಅಕ್ಕಪಕ್ಕದಲ್ಲಿ ಏನೋ ಒಳ್ಳೆ ಜನ ಇದ್ದಾರ ಅಂತ, ನಿಮ್ಗೆ ಏನು ಡಿಸ್ಟರ್ಬ್ ಇಲ್ಲ ಅವ್ರಲಿಂದ. ಅವ್ರ ಪಾಡಿಗೆ ಇದ್ದಾರಂದ್ರ ಅವ್ರನ್ನ ಕೇರಿಂಗ್ ಅಂಡ್ ಲವಿಂಗ್ ಇದೆ ನೋಡ್ರಿ. ಇವು 2 ನಿಮ್ ಜೀವನದಲ್ಲಿ ದಯವಿಟ್ಟು ಅಳವಡಿಸ್ಕೊಡ್ರಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಓಕೆನಾ? ಸೊ ಲಾಸ್ಟ್ 1 ಬರ್ಕೋರಿ, ಇದು ಬಹಳ ಮಹತ್ವದ್ದು. ಏನು ಅಂದ್ರ, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಸೊ ಇಲ್ಲಿ ಗ್ರಾಟಿಟ್ಯೂಡ್. ನಮ್ಮ ಮನುಷ್ಯನ ಸ್ವಭಾವ ಏನು ಅಂದ್ರ, ನನ್ನ ಹತ್ರ 100ರಲ್ಲಿ 99% ಎಲ್ಲವೂ ಪರಮಾತ್ಮ ಕೊಟ್ಟಿದ್ದಾನೆ. ಯೂನಿವರ್ಸ್ ನನಗೆ ಎಲ್ಲವೂ ಕೊಟ್ಟಿದೆ. ಆದ್ರೆ ಯಾವ್ದೋ 1% ಏನ್ ನನ್ನ ಹತ್ರ ಇಲ್ಲ ನೋಡ್ರಿ, ಅದ್ರ ಸಲುವಾಗಿ ಬ್ಲೇಮಿಂಗ್ ಇದೆ ನನ್ನ ಹತ್ರ. ಅದ್ರ ಸಲುವಾಗಿ ನನ್ನ ಹಣೆ ಬರ ಸರಿ ಇಲ್ಲ ಅಂತ ಹೇಳಿ ಅನ್ಕೊಂಡಿರ್ತೀನಿ. ಆಗುತ್ತಲ್ಲ ಹಿಂಗೆ 1% ಏನೋ ಗಡಬಡ ಆಗಿದೆ ಎಲ್ಲಾರ ಜೀವನದಲ್ಲಿ, ನಿಮ್ಗೆ ಆಗಿದೆ ಅಂತ ತಿಳ್ಕೊಬೇಡ್ರಿ. ಯಾವುದು 1% ನಮ್ಗೆ ಸಿಗ್ಲಿಲ್ವೋ ಅದರ ಪ್ರತಿಯಾಗಿ ಇಡೀ ಜೀವನ ಅದಕ್ಕೆ ಕೆಟ್ಟ ಎನರ್ಜಿಯನ್ನ ಕೊಡ್ಲಕ್ ಶುರು ಮಾಡ್ತೀವಿ. ಆದ್ರೆ ರೇಖಿ ಏನ್ ಹೇಳುತ್ತೆ ಅಂದ್ರ, ನನ್ನ ಹತ್ರ ಏನಿದೆ ನೋಡ್ರಿ ಅದಕ್ಕೆ ಗ್ರಾಟಿಟ್ಯೂಡ್ ಮಾಡ್ರಿ. ನಿಮ್ ಗೊತ್ತಾ, ನಮ್ಮ ದೇಶದ ಸುಮಾರು 2 ಕೋಟಿ ಜನರಿಗೆ ಕಣ್ಗಳಿಲ್ಲ.
ದೇವ್ರು ಕೊಟ್ಟಿರುವಂತ 2 ಕಣ್ಣಿವೆ ನೋಡ್ರಿ, 1,00,000 ಕಲರ್ಸ್ ಗಳು ಗುರ್ತಿಸುತ್ತೆ ನಮ್ ಕಣ್ಣು. ಹಾಗಾದ್ರೆ ಅದ್ಭುತ ಇದೆ ಇಲ್ಲ ಹೇಳ್ರಿ? ಅವ್ರಿಗೆ ಹೋಗಿ ಕೇಳ್ರಿ ಕಣ್ಣಿನ ವ್ಯಾಲ್ಯೂ ಏನಿದೆ ಅಂತ. ಮುಂಜಾನೆ ಹಿಡಿದು ಸಂಜೆ ತನಕ ರಿಲೇಶನ್ಶಿಪ್ ನಲ್ಲಿ ಬಡದಾಡ್ತೀವಿ ಗಂಡನ್ ಪ್ರತಿ. ನಮ್ ಇಮ್ಯಾಜಿನ್ ಒಂದ್ ಬೇರೆನೆ. ನಮ್ಗೇನೋ ರಾಜ ಮಹಾರಾಜ ಸಿಗ್ತಾನೇನೋ ಅಂತ ತಿಳ್ಕೊಂಡಿವಿ, ಹಿಂಗ್ ಸಿಕ್ಕಾನಂತ ತಲೆ ಕೆಡ್ಸ್ಕೊಟ್ಟಿರ್ತೀವಿ. ನೋ, ಹಂಗಿಲ್ಲ. ಏನಿದೆ ನೋಡ್ರಿ ಅದನ್ನ ಸ್ವೀಕಾರ ಮಾಡ್ರಿ, ನೆನ್ಪಿಡ್ರಿ. ಆ ಗಂಡ ಕಳ್ಕೊಂಡವ್ರಿಗೆ ಕೇಳ್ರಿ ಅದು ಬೆಲೆ ಏನಿರುತ್ತೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನಮ್ ಹತ್ರ ಏನಿದೆ ನೋಡ್ರಿ ಅದಕ್ಕೆ ಧನ್ಯವಾದ ಹೇಳೋದಕ್ಕೆ ಕಲೀರಿ, ಗ್ರಾಟಿಟ್ಯೂಡ್ ಮಾಡ್ರಿ. ಇವತ್ ನಾನ್ ನಿಮ್ ಮುಂದೆ ಕುಂತ ಇಷ್ಟ್ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ನನ್ನ ಯಜಮಾನ ಸಪೋರ್ಟ್ ಮಾಡ್ತಾರ, ಆಯ್ತು ಮಾಡ್ಲಿ ಅಂತ ಹೇಳಿ ನಂಗೆ ಸ್ವತಂತ್ರ ಕೊಟ್ಟಾರ. ಸೊ ಹಾಗಾಗಿ ಯಾರು ಹೇಗಿದ್ದಾರೆ ಅವರನ್ನ ಹಾಗೆ ಸ್ವೀಕಾರ ಮಾಡ್ರಿ, ಅವರನ್ನ ಹಾಗೆ ಅರ್ಥ ಮಾಡ್ಕೊಡ್ರಿ. ಅಲ್ಲಿ ನಿಮ್ಗೆ ಗ್ರಾಟಿಟ್ಯೂಡ್ ಇದ್ದಾಗ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಈ 5 ತತ್ವಗಳಿವೆ ನೋಡ್ರಿ, ಇವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಯಾವ ರೀತಿ ಅಂತ ಹೇಳ್ತೀನಿ. ಅದು ಚಾರ್ಟ್ ಅನ್ನ ಬರಿಬೇಕು ನೀವು. ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ ರೆಡ್ ಕಲರ್ ಸ್ಕೆಚ್ ಪೆನ್ ತಗೊಂಡು ಸ್ವಲ್ಪ ದಪ್ಪ ಅಕ್ಷರದಲ್ಲಿ 5 ತತ್ವಗಳನ್ನ ಬರಿಬೇಕು. ಬರ್ದ್ ಏನ್ ಮಾಡ್ಬೇಕಂದ್ರ ಮೇನ್ ಒಂದ್ ಗೋಡೆ ಮೇಲೆ ಅದನ್ನ ಅಂಟಿಸ್ಬಿಡ್ಬೇಕು. ದಿನಕ್ಕೆ 2 ಸಲ, ಬೆಳಿಗ್ಗೆ ಮತ್ತು ಸಂಜೆ 2 ಸಲ ಅದ್ರ ಎದುರಿಗೆ ನಿಂತು ಓದ್ಬೇಕದು, ವಿತ್ ಫೀಲಿಂಗ್ ಜೊತೆಗೆ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಆಯ್ತು, ಒಂದ್ ವೇಳೆ ಅಪ್ಪಿ ತಪ್ಪಿ ಅವತ್ತಾಗಿದೆ, ಅವತ್ ಸಾರಿ ಕೇಳು, ನಾಳೆಯಿಂದ ಮಾಡು. ಮತ್ತೆ ಯಾವತ್ತಾದ್ರೂ ಈ ನಿಯಮಗಳಲ್ಲಿ ಒಂದ್ ವೇಳೆ ತಪ್ಪಿದ್ರಿ ಅಂದ್ರ ನೀವು ಮತ್ತೆ ಡೇ 1 ಲಿಂದಾನೇ ಶುರು ಮಾಡ್ಬೇಕು. ಇದು ಮೈಂಡಿಗೆ ಹೇಳಿಡ್ರಿ. ಇದು ಬಹಳ ಡೇಂಜರ್ ಇದೆ. ನಮ್ ಮೈಂಡ್ ಸುಮ್ಮಿರಂಗಿಲ್ಲ. ನೀವ್ 8 ದಿನ ಶಾಂತ್ ಸಮಾಧಾನ ಉಳಿದಿರಿ, 9ನೇ ದಿನ ಯುದ್ಧ ಸಾರಿರಿ. ಬರ್ರಿ ಬಾಹುಬಲಿ ನಾವೇ ಆಗಮಂತಿ. ನೀವು 9ನೇ ದಿನ ಗಡ್ಬಡ್ ಮಾಡಿದ್ರಿ ಅಂದ್ರ ಮತ್ 10ನೇ ದಿನ ಶುರು ಆಗೋದಿಲ್ಲ, ಮರ್ದಿನ ನಿಮ್ದು ಡೇ 1 ಶುರು ಆಗುತ್ತೆ. ಹಿಂಗ್ ಮೈಂಡಿಗೆ ಮೆಸೇಜ್ ಕೊಡ್ರಿ, ಅವಾಗ ಅದು ರಿಲ್ಯಾಕ್ಸ್ ಇರುತ್ತೆ. ಅದಂತದಿ ಟಾಸ್ಕ್ ಬಹಳ ದೊಡ್ಡದಿದೆ, ನಾವ್ ಮಾಡೋದ್ ಬೇಡ. ಹಾಗಾಗಿ ದಯವಿಟ್ಟು ನೆನ್ಪಿಡ್ರಿ, ಈ 5 ತತ್ವಗಳು ನಿಮ್ಮ ಜೀವನದಲ್ಲಿ ಮಹಾ ಪರಿವರ್ತನೆಗೆ ಬಹಳ ದೊಡ್ಡ ಅವಕಾಶ ನೀಡುತ್ತೆ. ಅದಕ್ಕೆ ಬದಲಾವಣೆಗೂ ಮತ್ತು ಪರಿವರ್ತನೆಗಿರುವ ವ್ಯತ್ಯಾಸ ಬರೀ. ಟೈಮ್ ಮುಗಿದಿರೋ ಒಂದು ವಾಕ್ಯ ಹೇಳ್ತೀನಿ. ಬದಲಾವಣೆಗೂ ಮತ್ತೆ ಪರಿವರ್ತನೆಗೂ ಇರುವಂತ ಒಂದು ವ್ಯತ್ಯಾಸ. ಬದಲಾವಣೆ ಅಂದ್ರೆ ಏನು ಅಂದ್ರ, ಯಾರ್ದೋ ಮೋಟಿವೇಶನ್ ಕ್ಲಾಸ್ ಅನ್ನ ಕೇಳಿರ್ತೀರಿ, ಯಾರೋ ಒಂದೇನೋ ಹೇಳಿರ್ತಾರ, ಅಥವಾ ಯಾವ್ದೋ ಒಂದ್ ಸಿನಿಮಾ ನೋಡಿರ್ತೀರಿ, ಒಂದ್ ಪುಸ್ತಕ ಓದಿರ್ತೀರಿ, ಒಂದ್ ವಿಡಿಯೋ ನೋಡಿರ್ತೀರಿ. ಅದು ಒಂದ್ 2-3 ದಿನ ಅದು ವೈಬ್ರೇಷನ್ ಕೆಲಸ ಮಾಡುತ್ತೆ. ಕಾಂತಾರ ಮಾಡ್ತಾ ಇದೆಯಲ್ಲ, ಏನ್ ಭಯಂಕರ ಕೇಳ್ಬೇಡಿ. ಇದು ಏನು ಅಂದ್ರೆ ಇದು ಬದಲಾವಣೆ. ನಮ್ಗೆ ಗೊತ್ತಿಲ್ಲ, ನಮ್ಮಲ್ಲಿ ಒಂಚೂರು ಚೇಂಜಸ್ ಅನಿಸುತ್ತೆ. ಅದು 2-3 ದಿನ ಆದ್ಮೇಲೆ ಅದ್ರ ವೈಬ್ರೇಷನ್ ಕಡಿಮೆ ಆಗುತ್ತೆ ನೋಡ್ರಿ, ಮತ್ತೆ ಇದ್ದಿಂದಿರೋ ಸಿದ್ದೇಶ. ಇದು ಬದಲಾವಣೆ. ಆದ್ರೆ ಇನ್ನೂ ಒಂದು ಬರುತ್ತೆ ನೆಕ್ಸ್ಟ್, ಯಾವುದು ಅಂದ್ರ ಪರಿವರ್ತನೆ. ಪರಿವರ್ತನೆ ಅಂದ್ರ ಒಂದ್ ಸಲ ಚೇಂಜ್ ಆದ್ರೆ ಲೈಫ್ ಟೈಮ್ ಹಂಗೆ ಇರ್ತೀವಿ. ಹಾಗಾಗಿ ನಾನು ನನ್ನ ಜೀವನದಲ್ಲಿ ಪರಿವರ್ತನೆಯನ್ನ ಇಷ್ಟಪಟ್ಟು ಪರಿವರ್ತನೆಯ ಜಗತ್ತಲ್ಲಿ ನಾನು ಬದುಕ್ತಾ ಇಲ್ಲಿ ತನಕ ಬಂದಿದ್ದೀನಿ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ನೀವ್ ಏನಾದ್ರೂ ಸಕ್ಸಸ್ ಆಗ್ಬೇಕಂದ್ರ ನೀವು ಬದಲಾವಣೆ ಆಗ್ಬಾರ್ದು, ಪರಿವರ್ತನೆ ಆಗ್ಬೇಕು. ಹಾಗಾಗಿ ರೇಖಿ ನಿಮ್ಗೆ 100ಕ್ಕೆ 100ರಷ್ಟು ಪರಿವರ್ತನೆ ಮಾಡಿಯೇ ತೀರುತ್ತೆ. ರೀಸನ್ ಬರ್ಕೋರಿ, ನೀವು ರೇಖಿಯನ್ನ ಸರ್ಚ್ ಮಾಡಿಲ್ಲ, ರೇಖಿನೇ ನಿಮ್ಮನ್ನ ಸರ್ಚ್ ಮಾಡಿದೆ. ನಿನ್ನೆ ಹೇಳಿದ್ದ ನೆನ್ಪದ ಎಲ್ಲರಿಗೂ? ನಾವು ರೇಖಿಯನ್ನ ಹುಡುಕಿಲ್ಲ ಇಲ್ಲಿ ತನಕನೂ, ಆದ್ರೆ ರೇಖಿನೇ ನಮ್ಮನ್ನ ಸರ್ಚ್ ಮಾಡಿದೆ. ಯಾವಾಗ ರೇಖಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದೆ ಅಂದ್ರೆ ಅದು ನಮ್ಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ಈ ತತ್ವಗಳು, ಈ ಸಿದ್ಧಾಂತಗಳು ನಿಮ್ಮ ವ್ಯಕ್ತಿತ್ವ ವಿಕಸನ, ನಿಮ್ ಪರ್ಸನಾಲಿಟಿ ಡೆವಲಪ್ ಆಗದ ಹೊರತಾಗಿ ನೀವು ಹೀಲರ್ ಆಗೋದಕ್ಕೆ ಹೆಂಗ್ ಸಾಧ್ಯ ಇದೆ ಹೇಳ್ರಿ? ಆಗೋದಿಲ್ಲ. ನಿಮ್ ಮೈ ತುಂಬಾನೇ ಟೆನ್ಷನ್ ತುಂಬ್ಕೊಂಡ್ ಕುಂತೀರಿ, ಈಗ ಉಳಿದವ್ರಿಗೆ ಏನ್ ಹೀಲಿಂಗ್ ಕೊಡ್ತೀರಿ? ಅದೇ ಟೆನ್ಷನ್ ಅವ್ರದೇ ಹೆಚ್ಚಾಗುತ್ತೆ, ನಿಮ್ದು ಒಂದಿಷ್ಟು ತಗೋರಿ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ರೇಖಿ ಲೆವೆಲ್ 1 ಇದೆ ನೋಡ್ರಿ, ಇದು ಸೆಲ್ಫ್ ಮೇಲೆ ವರ್ಕ್ ಮಾಡೋದಿರುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಡ್ರಿ. ಮತ್ತೆ ನಾಳೆ ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ 10 ಗಂಟೆಗೆ ಅಂದ್ರೆ 10 ಗಂಟೆಗೆ ನೀವೆಲ್ಲರೂ ಹಾಜರಾಗ್ರಿ. ಇನ್ನೊಂದ್ಸಲ ಹೇಳ್ತೀನಿ, ಸ್ವಲ್ಪ ಲೇಟ್ ಆದವ್ರಿಗೆ ನಾಳೆ 9 ಗಂಟೆಗೆ ವೈಟ್ ಕಲರ್ ಡ್ರೆಸ್ ಅನ್ನ ಹಾಕೋಬೇಕು, ಸ್ನಾನ ಅದನ್ನ ಮಾಡಿ. ಅದಾದ್ಮೇಲೆ ಮೌನ ಇರೋದಿದೆ, 108 ಸಲ ಓಂಕಾರವನ್ನ ಮಾಡಿ ಬಹಳ ರಿಲ್ಯಾಕ್ಸ್ ಆಗಿರ್ರಿ. ನಾಳೆ ಬಂದಿನ ನಿಮ್ಗೆ ಎನರ್ಜಿ ವರ್ಕ್ ಆಗೋದು ನಿಮ್ಗೆ ಅರ್ಥ ಆಗುತ್ತೆ. ರೇಖಿ ನಿಮ್ಮ ಶರೀರದಲ್ಲಿ ಬರೋದೆಲ್ಲಾನು ನಿಮ್ಗೆ ಫೀಲ್ ಆಗುತ್ತೆ. ಬಟ್ ನಿಮ್ದು ಕೆಲಸ ಇಷ್ಟಿದೆ, ಓಕೆನಾ? ಸೊ ಎಲ್ಲರಿಗೂ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಅಷ್ಟು ಜನರಿ ನೋಡ್ರಿ, ನಮ್ದು ನಿನ್ನೆ ಹೊಸ ಬ್ಯಾಚ್ ಶುರು ಮಾಡೋದಿತ್ತು, ಆಲ್ರೆಡಿ ಎಲ್ಲ ಅಡ್ಮಿಷನ್ ಮುಗ್ದಿವೆ ನಮ್.
ಆದ್ರೆ ನಮ್ದು ಹೇಳ್ದಲ್ಲ ಬಿಲ್ಡಿಂಗ್ ಒಂದು ಕೆಲಸ ಇದೆ, ಹಾಗಾಗಿ ಆ ಕೋರ್ಸ್ ಅನ್ನ ಅಲ್ಲೇ ನಿಲ್ಸಿ ಇದು ಒಂದ್ 3 ದಿನಾರ ಮಾಡ್ಬಿಡೋಣ ಅಂತ ಬಂದೇವ್ ನಾವು. ನೀವೆಲ್ಲರೂ ನಮ್ಗೆ ಸಿಕ್ಬಿಟ್ರಿ. ಸೊ ಹಾಗಾಗಿ ಬ್ರಹ್ಮಾಂಡ ಈ ರೀತಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಜಗತ್ತಲ್ಲಿ ಯಾರು ಏನ್ ಹುಡುಕ್ತಾರ ನೋಡ್ರಿ ಅವ್ರಿಗೆ ಅದೇ ಸಿಗುತ್ತೆ. ಹಾಗಾಗಿ ನೀವು ಒಳ್ಳೆಯದನ್ನ ಹುಡುಕಾಟ ಮಾಡಿದ್ರಿ, ಒಳ್ಳೆಯದ್ದು ನಿಮ್ಗೆ ಸಿಕ್ಕಿದೆ. ಈ ಒಳ್ಳೆಯ ಮಾರ್ಗದಲ್ಲಿ ನೀವೆಲ್ಲರೂ ನಡೀರಿ ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ, ಧನ್ಯವಾದ, ಥ್ಯಾಂಕ್ ಯು.